ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ IAS. ನಾನು ನವೀನ್ ಕುಮಾರ್. ಇವತ್ತಿನ ದ ಹಿಂದೂ ಪತ್ರಿಕೆಯ ವಿಶ್ಲೇಷಣೆಗೆ ನಿಮ್ಗೆಲ್ರಿಗೂ ಸ್ವಾಗತ. ಇವತ್ತಿನ ವಿಡಿಯೋ ಬಹಳ ಹೊತ್ತಿರಬಹುದು, ಹಾಗಾಗಿ ನೀವು ಸ್ಪೀಡನ್ನು ನಿಮಗೆ ಹೊಂದುವ ರೀತಿಯಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಹಾಗಾಗಿ ಕೊನೆಯ ತನಕ ವಿಡಿಯೋವನ್ನು ನೋಡಿ. ಇವತ್ತು ಬಹಳ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಅಂಶಗಳನ್ನು ನಾವು ನೋಡಲಿಕ್ಕೆ ಹೊರಟಿದ್ದೇವೆ. ಮುಖ್ಯ ವಿಷಯಗಳನ್ನು ನೋಡೋದಾದ್ರೆ, ಮೊದಲನೇದು, ಇಟ್ ಈಸ್ ಡಿಸ್ರೆಸ್ಪೆಕ್ಟ್ಫುಲ್ ಟು ಅಪಾಯಿಂಟ್ ದಿ CEC ಅಟ್ ಮಿಡ್ ನೈಟ್, ಸೇಸ್ ರಾಹುಲ್. ನಿನ್ನೆ ನೋಡಿದ್ವಲ್ವಾ, ಚೀಫ್ ಎಲೆಕ್ಷನ್ ಕಮಿಷನರ್ ಅವನ್ನ ಅಪಾಯಿಂಟ್ ಮಾಡಿದ್ದಾರೆ. ಆದ್ರೆ ಅವರನ್ನ ಅಪೋಸಿಷನ್ ಲೀಡರ್ ಇದಾರಲ್ವಾ, ಅವರ ಒಂದು ಕನ್ಸೆಂಟ್ ಇಲ್ಲದೆ, ಅವರ ಒಂದು ಅಭಿಪ್ರಾಯವನ್ನು ತೆಗೆದುಕೊಳ್ಳದೆ ಅವರನ್ನ ಅಪಾಯಿಂಟ್ ಮಾಡಿದ್ದಾರೆ ಅಂತ ರಾಹುಲ್ ಗಾಂಧಿ ಅವರು ಹೇಳ್ತಾ ಇದ್ದಾರೆ. ಇದರ ಬಗ್ಗೆ ಇನ್ನೊಂದು ಎಡಿಟೋರಿಯಲ್ ಇದೆ, ಅಲ್ಲಿ ನಾವು ಇದನ್ನ ಸರಿಯಾಗಿ ನೋಡ್ಲಿಕ್ಕಿದ್ದೇವೆ. ಇನ್ನು ಇಂಡಿಯಾ ಕತಾರ್ ಎಲಿವೇಟ್ ಟೈಸ್ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್. ಭಾರತ ಹಾಗೂ ಕತಾರ್ ನಡುವಿನ ಸಂಬಂಧ ಈಗ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಆಗಿ ಬದಲಾಗ್ತಾ ಇದೆ. ಏನು ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಅಂತಂದ್ರೆ, ಈಗ ಒಂದು ಇಂಟರ್ನ್ಯಾಷನಲ್ ರಿಲೇಷನ್ ನಲ್ಲಿ ಸರಳವಾದ ಸಂಬಂಧ ಇಟ್ಕೊಳ್ಳೋದು ಒಂದು ಪ್ರಕಾರ. ಇನ್ನೊಂದು, ನಾವು ಅವರ ಸಂಬಂಧನ ವರ್ಧಿಸ್ಕೊಳ್ತಾ ಅದನ್ನ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ಗೆ ತೆಗೆದುಕೊಂಡು ಹೋಗ್ತೇವೆ. ಅದರಲ್ಲಿ ಹಲವಾರು ವಿಧಗಳಿದೆ. ಕಾಂಪ್ರಹೆನ್ಸಿವ್ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಮತ್ತು ಇದೆ ಎಕನಾಮಿಕ್ಸ್, ಹಲವಾರು ವಿಧಗಳು ಬರುತ್ತೆ. ನಾವು ಇವತ್ತು ಮುಖ್ಯವಾಗಿ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಅಂತಂದ್ರೆ ಏನು ಅಂತಂದ್ರೆ, ಲಾಂಗ್ ಟರ್ಮ್ ನಲ್ಲಿ ಎರಡೂ ದೇಶಗಳು ಬಹಳ ದೀರ್ಘಕಾಲಿಕವಾದ ಯೋಜನೆಗಳನ್ನ ಕೈಗೊಳ್ಳುತ್ತೆ. ಅದರಲ್ಲೂ ಮುಖ್ಯವಾಗಿ ಡಿಫೆನ್ಸ್, ಎಕನಾಮಿಕ್ಸ್ ಮತ್ತೆ ಕೀ ಎನರ್ಜಿ ಸೆಕ್ಟರ್ಗಳಲ್ಲಿ ಯೋಜನೆಗಳನ್ನ ಕೈಗೊಳ್ತಾ ಹೋಗುತ್ತೆ. ಎರಡು ದೇಶದ ಡಿಪ್ಲೊಮ್ಯಾಸಿ, ರಾಜತಾಂತ್ರಿಕರು ಆವಾಗ ಸಭೆಯನ್ನ ನಡೆಸ್ತಾರೆ, ಮೀಟಿಂಗ್ ಅನ್ನ ನಡೆಸ್ತಾರೆ. ಮತ್ತೆ ಈ ದೇಶ ನಮಗೆ ಮುಖ್ಯ ಅಂತ ಹೇಳುತ್ತೆ. ಅಂತಂದ್ರೆ ಸ್ಟ್ರಾಟಜಿಕಲಿ ನಾವು ನಿಮ್ ಜೊತೆ ಇರ್ತೇವೆ, ಎಲ್ಲಾ ಕಾರ್ಯತಂತ್ರಗಳಲ್ಲಿ ನಿಮ್ಮನ್ನ ನಾವು ಪರಿಗಣನೆಗೆ ತೆಗೆದುಕೊಳ್ತೇವೆ ಅನ್ನುವಂತಹ ಒಂದು ಪಾರ್ಟ್ನರ್ಶಿಪ್ ಇದು. ಹಾಗಾಗಿ ಭಾರತ ಈಗ ಕತಾರ್ನ ಜೊತೆ ಈಗ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಅನ್ನು ಪ್ರಾರಂಭಿಸ್ತಾ ಇದೆ. ಇದ್ರ ಬಗ್ಗೆ ಬೇರೆ ಬೇರೆ ಯೋಜನೆಗಳು ಏನೇನು ಬರುತ್ತೆ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಹೇಗೂ ಎಡಿಟೋರಿಯಲ್ ಬರುತ್ತೆ, ಅವಾಗ ಇನ್ನೊಂದ್ಸರಿ ಡಿಸ್ಕಸ್ ಮಾಡೋಣ. ಇನ್ನು ಈ ಕಡೆ, US ರಷ್ಯಾ ಅಗ್ರಿ ಟು ವರ್ಕ್ ಟುವರ್ಡ್ಸ್ ಎಂಡಿಂಗ್ ದಿ ವಾರ್ ಇನ್ ಯುಕ್ರೇನ್. ಯುಕ್ರೇನ್ ವಾರ್ಗೆ ಸಂಬಂಧಪಟ್ಟಾಗೆ ನಿನ್ನೇನು ನೋಡಿದ್ವಿ. ಮುಖ್ಯವಾಗಿ ಭಾರತ ಇದರಲ್ಲಿ ಯಾವುದೇ ಒಂದು ನಿಲುವನ್ನು ತೆಗೆದುಕೊಳ್ತಾ ಇಲ್ಲ. ಭಾರತ ತಟಸ್ಥವಾಗಿದೆ. ಎರಡು ದೇಶಗಳ ಬಗ್ಗೆ ತಾನು ಸಪೋರ್ಟ್ ಮಾಡ್ತೇನೆ ಅಂತಂದ್ರೆ, ವಾರ್ ಬಗ್ಗೆ ನಾನು ಯಾವುದೇ ಸಪೋರ್ಟ್ ಮಾಡೋದಿಲ್ಲ, ಭಾರತ ಶಾಂತಿಯನ್ನು ಬಯಸುತ್ತೆ. ಹಾಗಾಗಿ ಭಾರತ ಇದರಲ್ಲಿ ಯಾವುದೇ ಪಾತ್ರನ ವಹಿಸ್ತಾ ಇಲ್ಲ. ಆದ್ರೆ US ಇದೆಯಲ್ವಾ, ಈಗ ಅದು ವಾರ್ ಬಹಳ ಬೇಗ ನಿಲ್ಬೇಕು ಅಂತ ಟ್ರಂಪ್ ಅವರು ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ರಷ್ಯಾ ಜೊತೆ ಮಾತುಕತೆಯನ್ನು ನಡೆಸಲಿಕ್ಕೆ ಹೊರಟಿದ್ದಾರೆ. ಕೆಲವು ದಿನಗಳಲ್ಲಿ ಆ ಮಹಾನಾಯಕರು ಮಾತುಕತೆಯನ್ನು ನಡೆಸಬಹುದು ಅಂತ ಆ ದೇಶದ ಪ್ರತಿನಿಧಿಗಳು ಪರಸ್ಪರ ಮಾತನಾಡಿಕೊಂಡಿದ್ದಾರೆ. ಇದಾದ ನಂತರ ಎಡಿಟೋರಿಯಲ್ಗೆ ಬರೋದಾದ್ರೆ, ಕ್ವಾಕ್ಸ್ ಮೇ ವೆಲ್ ಶಾರ್ಪನ್ ಇಂಡಿಯಾ ಸೀಸ್ಮಿಕ್ ರೆಡಿನೆಸ್. ಭೂಕಂಪದ ಬಗ್ಗೆ ಈ ಒಂದು ಆರ್ಟಿಕಲ್ ಇದೆ, ಸರಿಯಾಗಿ ನೋಡ್ಕೊಳ್ಬೇಕು. Big earthquake danger in India. India is on fault line where two major tectonic plates meet. Scientists warn that a big earthquake could happen soon, especially in the Himalayan region. ಭಾರತ ಭೂಕಂಪ ಪೀಡಿತ ವಲಯದಲ್ಲಿದೆ. ಭಾರತದ ಇಂಡಿಯನ್ ಪ್ಲೇಟ್ ಮತ್ತೆ ಹಿಮಾಲಯನ್ ಪ್ಲೇಟ್, ಈ ಕಡೆ ಯುರೇಷಿಯನ್ ಪ್ಲೇಟ್, ಈ ಒಂದು ಭೂಕಂಪ ವಲಯದಲ್ಲಿ ಇರೋದ್ರಿಂದ ದೊಡ್ಡ ಮಟ್ಟದಲ್ಲಿ ಭೂಕಂಪ ಆಗುವ ಸಾಧ್ಯತೆಗಳಿದೆ. ಅದರಲ್ಲೂ ಮುಖ್ಯವಾಗಿ ಹಿಮಾಲಯ ಪ್ರದೇಶದಲ್ಲಿ ಭಾರಿ ಭೂಕಂಪ ಸಂಭವಿಸಬಹುದು ಅಂತ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ. ರೀಸೆಂಟ್ ಅರ್ಥಕ್ವೇಕ್ಸ್ ಆರ್ ವಾರ್ನಿಂಗ್. ಕಳೆದ ಕೆಲವು ವರ್ಷಗಳಲ್ಲಿ ಕೆಲವೊಂದು ಭೂಕಂಪಗಳಾಗಿತ್ತು, ನಿಮಗೆ ನೆನಪಿರಬಹುದು. ದ 2023 ಅರ್ಥಕ್ವೇಕ್ ಇನ್ ಟರ್ಕಿ ಅಂಡ್ ಸಿರಿಯಾ ಅಂಡ್ ಜನವರಿ 2025 ಅರ್ಥಕ್ವೇಕ್ ಇನ್ ಟಿಬೆಟ್ ಶೋ ದಟ್ ಅರ್ಥಕ್ವೇಕ್ಸ್ ಕ್ಯಾನ್ ಹ್ಯಾಪನ್ ಸಡನ್ಲಿ ಅಂಡ್ ಕಾಸ್ ಮ್ಯಾಸಿವ್ ಡಿಸ್ಟ್ರಕ್ಷನ್ಸ್. ಸಿರಿಯಾ, ಟರ್ಕಿಯಲ್ಲಿ 2023ರಲ್ಲಿ ಭೂಕಂಪ ಆಗಿತ್ತು. ಈ ವರ್ಷದ ಜನವರಿಯಲ್ಲಿ ಟಿಬೆಟ್ನಲ್ಲಿ ಭೂಕಂಪ ಸಂಭವಿಸಿತ್ತು. ಇದರಿಂದ ಬಹಳ ಜನ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಅದೇ ರೀತಿ ದೆಹಲಿ ಮತ್ತೆ ಬಿಹಾರದಲ್ಲೂ ಆವಾಗ ಚಿಕ್ಕ ಮಟ್ಟದಲ್ಲಿ ಟ್ರೆಮರ್ಗಳು ಅಂತಂದ್ರೆ ಭೂಕಂಪಗಳು ಆಗ್ತಾನೆ ಇರುತ್ತೆ. ಇದರಿಂದ ಏನಾಗುತ್ತೆ, ಭೂಮಿ ಅಸ್ಥಿರವಾಗಿದೆ ಅಂತ ನಮ್ಗೆ ಗೊತ್ತಾಗುತ್ತೆ. ಹಾಗಾಗಿ ಇದನ್ನ ನಾವು ಇದರ ಮುನ್ಸೂಚನೆಯನ್ನು ಪಡ್ಕೊಳ್ಳಿಕ್ಕೆ ಆಗೋದಿಲ್ಲ, ಸಡನ್ ಆಗಿ ಆಗ್ಬಿಡುತ್ತೆ. ಯಾವುದೇ ಸಂದರ್ಭದಲ್ಲಿ ಬೇಕಾದ್ರೂ ಈ ಅಪಘಾತಗಳು ಸಂಭವಿಸಬಹುದು. ಇಂಡಿಯಾ ಇಸ್ ನಾಟ್ ಫುಲ್ಲಿ ಪ್ರಿಪೇರ್ಡ್. Though there are building codes and safety rules, many buildings and projects are not earthquake resistant. ಈಗ ನಮ್ಮ ದೇಶದಲ್ಲಿ ಭೂಕಂಪ ನಿರೋಧಕ ಕಟ್ಟಡಗಳ ಬಗ್ಗೆ ಕೆಲವು ಮಾರ್ಗಸೂಚಿಗಳಿದೆ. ಅಂತಂದ್ರೆ ಭೂಕಂಪ ಬಂದ್ರೆ ಆ ಒಂದು ಕಟ್ಟಡಗಳಿಗೆ ಏನು ಆಗಬಾರ್ದು, ಹೇಗೆ ಅವುಗಳನ್ನು ನಿರ್ಮಿಸಬೇಕು ಅನ್ನೋದ್ರ ಬಗ್ಗೆ ಮಾರ್ಗಸೂಚಿಗಳನ್ನ ನೀಡಿದ್ದಾರೆ. ಆದ್ರೆ ಅದನ್ನ ಫಾಲೋ ಮಾಡ್ತಾ ಇಲ್ಲ. ಎಷ್ಟೋ ಕಟ್ಟಡಗಳು ಭೂಕಂಪವನ್ನ ಎದುರಿಸುವ ರೀತಿಯಲ್ಲಿ ನಿರ್ಮಾಣ ಆಗಿಲ್ಲ. ಒಂದು ವೇಳೆ ಭಾರಿ ಭೂಕಂಪ ಆಯಿತು ಅಂತಂದ್ರೆ, ಇಫ್ ಅ ಬಿಗ್ ಅರ್ಥಕ್ವೇಕ್ ಹಿಟ್ಸ್, ಡ್ಯಾಮೇಜ್ ಕುಡ್ ಬಿ ಮ್ಯಾಸಿವ್. ಅಂತಂದ್ರೆ ಒಂದು ದೊಡ್ಡ ಭೂಕಂಪ ಆದ್ಬಿಟ್ರೆ ಅಪಾರ ಪ್ರಮಾಣದ ಹಾನಿಯಾಗುವ ಸಾಧ್ಯತೆ ಇದೆ. ನೆಕ್ಸ್ಟ್, ನೀಡ್ ಫಾರ್ ಇಮಿಡಿಯೇಟ್ ಆಕ್ಷನ್. ಹಾಗಾದ್ರೆ ಏನ್ ಮಾಡಬೇಕು, ತಕ್ಷಣವಾದ ಕ್ರಮ ಕೈಗೊಳ್ಳಬೇಕು. ತಕ್ಷಣದಲ್ಲಿ ಭಾರತ ಕ್ರಮಗಳನ್ನು ಕೈಗೊಳ್ಳಬೇಕು. ದ ಗವರ್ಮೆಂಟ್
must stop risky construction, reinforce weak buildings and plan evacuation in danger zones. ಏನ್ ಮಾಡಬೇಕು ಸರ್ಕಾರ ಹಾಗಾದ್ರೆ? ಅಪಾಯಕರ ಸ್ಥಳಗಳಲ್ಲಿ, ಬೇರೆ ಬೇರೆ ಭೂಕಂಪ ಪೀಡಿತ ಪ್ರದೇಶಗಳಲ್ಲಿ ನಿರ್ಮಾಣ ಕಾರ್ಯಗಳನ್ನ ಮಾಡೋದನ್ನ ತಡಿಬೇಕು. ಮತ್ತೆ ಹಳೆ ಕಟ್ಟಡಗಳನ್ನ ಇನ್ನಷ್ಟು ಬಲಪಡಿಸಬೇಕು. ಇನ್ನು ಅಪಾಯದ ಪ್ರದೇಶಗಳಲ್ಲಿರೋ ಜನರನ್ನ ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸಲಿಕ್ಕೆ ಯೋಜನೆಯನ್ನ ರೂಪಿಸಬೇಕು. ಅದೇ ರೀತಿ ಸ್ಪೆಷಲ್ ಅಟೆನ್ಷನ್ ಶುಡ್ ಬಿ ಗಿವನ್ ಟು ಹೈಡ್ರೋ ಪವರ್ ಪ್ಲಾಂಟ್ಸ್ ಅಂಡ್ ನ್ಯೂಕ್ಲಿಯರ್ ರಿಯಾಕ್ಟರ್ಸ್ ಇನ್ ಅರ್ತ್ ಕ್ವೇಕ್ ಪ್ರೋನ್ ಏರಿಯಾಸ್. ಈ ಭೂಕಂಪ ಪೀಡಿತ ವಲಯಗಳಲ್ಲಿ ಇರುವಂತಹ ಈ ಹೈಡ್ರೋ ಪವರ್ ಪ್ಲಾಂಟ್ಗಳು ಮತ್ತೆ ಅಣುಶಕ್ತಿ ಕೇಂದ್ರಗಳ ಬಗ್ಗೆ ಹೆಚ್ಚಿನ ಗಮನವನ್ನು ನೀಡಬೇಕು. ಅರ್ತ್ ಕ್ವೇಕ್ಸ್ ಕ್ಯಾನ್ ಬಿ ಸ್ಟಾಪ್ಡ್ ಬಟ್ ವಿ ಕ್ಯಾನ್ ಪ್ರಿಪೇರ್. ಅಂದ್ರೆ ಭೂಕಂಪವನ್ನ ತಡೆಗಟ್ಟಲಿಕ್ಕೆ ಸಾಧ್ಯ ಇಲ್ಲ, ಅವುಗಳ ಮುನ್ಸೂಚನೆನ ನಾವು ಪಡ್ಕೊಳ್ಳಿಕ್ಕೂ ಸಾಧ್ಯ ಆಗೋದಿಲ್ಲ. ಹಾಗಾಗಿ ನಮಗೆ ಇರೋ ದಾರಿ ಏನು? ಅದನ್ನ ಎದುರಿಸೋದು. ನಾವು ಭೂಕಂಪವನ್ನ ನಿಖರವಾಗಿ ಊಹಿಸ್ಲಿಕ್ಕೆ ಅಥವಾ ತಡೆಯಲಿಕ್ಕೆ ಸಾಧ್ಯ ಆಗೋದಿಲ್ಲ, ಆದ್ರೆ ಸುರಕ್ಷತಾ ಕ್ರಮಗಳನ್ನು ಅನುಸರಿಸಬೇಕು, ಕಟ್ಟಡಗಳ ಗುಣಮಟ್ಟವನ್ನು ಸುಧಾರಿಸಬೇಕು, ಮತ್ತೆ ಬೇರೆ ಬೇರೆ ದೇಶಗಳ ತಜ್ಞರ ಸಹಾಯದಿಂದ ಉತ್ತಮ ಮುನ್ಸೂಚನಾ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಬೇಕು. ಹೀಗಾದಾಗ ಮಾತ್ರ ಈ ಒಂದು ಹಾನಿಯನ್ನ ಕಡಿಮೆ ಮಾಡಬಹುದು. ವಿ ಕಾಂಟ್ predict or prevent earthquakes, but we can reduce the damage by following safety rules, improving infrastructure, and working with experts from other countries to develop better technology for early warnings. ಇವಿಷ್ಟು ಈ ಒಂದು ಆರ್ಟಿಕಲ್ನ ಸಾರಾಂಶ. ಇದಾದ ನಂತರ ಇನ್ನೊಂದು ಎಡಿಟೋರಿಯಲ್ ಕೆಳಗಡೆ ಇರೋದನ್ನ ಒಂದ್ಸರಿ ನೋಡ್ಬಿಡೋಣ. ದ ಡೀಪರ್ ಮೀನಿಂಗ್ ಆಫ್ ಡಿಕ್ಲೈನಿಂಗ್ ಸ್ಕೂಲ್ ಎನ್ರೋಲ್ಮೆಂಟ್. ಇದೇನ್ ಹೇಳುತ್ತೆ? ಫ್ಯೂವರ್ ಚಿಲ್ಡ್ರನ್ ಇನ್ ಸ್ಕೂಲ್ಸ್. School enrollment in India has dropped by 15.5 million in the last few years, showing that fewer children are going to school, especially at the elementary level. ಅಂದ್ರೆ ಶಾಲೆಗೆ ಹೋಗುವ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಅದರಲ್ಲೂ ಕಳೆದ ದಶಕದಲ್ಲಿ ಅಂತಂದ್ರೆ ಕೆಲ ವರ್ಷಗಳಲ್ಲಿ ಈಗ ಪ್ರಾಥಮಿಕ ಶಾಲೆಗಳಿರ್ತಾವಲ್ವಾ, ಅಲ್ಲಿ ಹೋಗುವ ಮಕ್ಕಳ ಸಂಖ್ಯೆಯಲ್ಲಿ ಸುಮಾರು 15.5 ಮಿಲಿಯನ್ನಷ್ಟು ಕಡಿಮೆ ಆಗಿದೆ. ಇದು ಏನ್ ತಿಳಿಸುತ್ತೆ ಅಂತಂದ್ರೆ, the number of school-age children is shrinking because India's birth rate has fallen. ಮಕ್ಕಳು ಶಾಲೆಯಿಂದ ದೂರ ಆಗ್ತಿದ್ದಾರೆ ಅಂತಂದ್ರೆ ಜನಸಂಖ್ಯೆಯಲ್ಲಿ, ಜನನ ಪ್ರಮಾಣದಲ್ಲಿ ಕುಸಿತ ಆಗ್ತಾ ಇದೆ. ಶಾಲೆಗೆ ಹೋಗುವ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ದಿಸ್ ಮೀನ್ಸ್ ಇಂಡಿಯಾಸ್ ಪಾಪ್ಯುಲೇಷನ್ ಇಸ್ ಗೆಟಿಂಗ್ ಓಲ್ಡರ್. ಅದರ ಅರ್ಥ ಏನು? ಭಾರತದ ಜನಸಂಖ್ಯೆ ನಿಧಾನವಾಗಿ ವೃದ್ಧಾಪ್ಯದ ಕಡೆ ಸಾಗ್ತಾ ಇದೆ. ಅಂತಂದ್ರೆ ಒಟ್ಟು ಜನಸಂಖ್ಯೆಯಲ್ಲಿ ತರುಣರನ್ನ ಹೆಚ್ಚು ಹೊಂದಿದ್ದೇವೆ ಈಗ, ಆದ್ರೆ ನಿಧಾನವಾಗಿ ಇದು ವೃದ್ಧಾಪ್ಯವನ್ನ ಹೊಂದಿರುವಂತಹ, ಹೆಚ್ಚು ವಯಸ್ಸಾದವರನ್ನ ಹೊಂದಿರುವಂತಹ ಸಂಖ್ಯೆ ಹೆಚ್ಚಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ವಿಚ್ ಕ್ಯಾನ್ ಅಫೆಕ್ಟ್ ದಿ ಎಕಾನಮಿ ಇನ್ ದ ಫ್ಯೂಚರ್. ಏನ್ ಸಮಸ್ಯೆ ಹಾಗಾದ್ರೆ? ಈಗ ವೃದ್ಧರಾದವರು ಅಥವಾ ಹೆಚ್ಚಿನ ವಯಸ್ಸು ಇರೋರು ಇದ್ರೆ ಏನ್ ಪ್ರಾಬ್ಲಮ್? ಅದರಿಂದ ಆರ್ಥಿಕತೆಗೆ ತೊಂದರೆ ಆಗುತ್ತೆ. ಯಾಕೆ ತೊಂದರೆ ಆಗುತ್ತೆ ಅಂತಂದ್ರೆ, ವೃದ್ಧರಾದ್ಮೇಲೆ ಅವರು ರಿಟೈರ್ಡ್ ಆಗ್ತಾರೆ. ಅರೌಂಡ್ 60 ಏಜ್ ರಿಟೈರ್ಡ್ ಆಗ್ತಾರೆ. ರಿಟೈರ್ಡ್ ಆದ್ಮೇಲೆ ಅವರಿಂದ ಆರ್ಥಿಕತೆಗೆ ಯಾವುದೇ ಪ್ರಯೋಜನ ಇರೋದಿಲ್ಲ ಅಂತ ಕ್ಯಾಪಿಟಲಿಸಂ ಅಂತಂದ್ರೆ ಬೇರೆ ಬೇರೆ ಈ ಒಂದು ಲಾಭೋದ್ದೇಶಕ ಯಾವ್ದು ಸರ್ಕಾರ ಇರಬಹುದು, ಕಂಪನಿಗಳಿರ್ಬಹುದು, ಅವುಗಳಿಗೆ ಯಾವುದೇ ಲಾಭ ಆಗೋದಿಲ್ಲ. ಆರ್ಥಿಕತೆಗೆ ಇವರು ಕೊಡುವಂತಹ ಕೊಡುಗೆ 0 ಆಗ್ಬಿಡುತ್ತೆ 60 ನಂತರ. ಹಾಗಾಗಿ ಆವಾಗ ದೇಶದ ಆರ್ಥಿಕತೆಗೆ ಇದನ್ನ ತೊಂದರೆ ಆಗಬಹುದು ಅನ್ನುವಂಥ ಮಾಹಿತಿಯನ್ನ ಹೇಳ್ತಾ ಇರ್ತಾರೆ. ಗವರ್ಮೆಂಟ್ ಸ್ಕೂಲ್ಸ್ ಲೂಸಿಂಗ್ ಸ್ಟೂಡೆಂಟ್ಸ್. ಮೋಸ್ಟ್ ಆಫ್ ದಿ ಎನ್ರೋಲ್ಮೆಂಟ್ ಡಿಕ್ಲೈನ್ ಇನ್ ಗವರ್ಮೆಂಟ್ ಅಂಡ್ ಗವರ್ಮೆಂಟ್ ಏಡೆಡ್ ಸ್ಕೂಲ್ಸ್. ಮುಖ್ಯವಾಗಿ ಈ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳು ಕಡಿಮೆ ಆಗ್ತಾ ಇದ್ದಾರೆ. ಮತ್ತೆ ಸರ್ಕಾರದಿಂದ ಏಡೆಡ್ ಸ್ಕೂಲ್ಗಳಿರುತ್ತಲ್ವಾ, ಆ ಒಂದು ಶಾಲೆಯ ಮಕ್ಕಳ ಪ್ರಮಾಣದಲ್ಲೂ ಕುಸಿತ ಕಂಡು ಬಂದಿದೆ. ಯಾಕಂದ್ರೆ ಅಲ್ಲಿ ಹೆಚ್ಚಾಗಿ ಬಡ ಮಕ್ಕಳೇ ಕಲಿತಾ ಇದ್ದಾರೆ. ಇದಾದ್ಮೇಲೆ ಖಾಸಗಿ ಶಾಲೆಗಳ ಒಂದು ಮಕ್ಕಳ ಪ್ರಮಾಣದಲ್ಲಿ ಅಷ್ಟೇನು ಕುಸಿತ ಕಂಡು ಬಂದಿಲ್ಲ. ಪ್ರೈವೇಟ್ ಸ್ಕೂಲ್ಸ್ ಹ್ಯಾವ್ ನಾಟ್ ಸೀನ್ ಸಚ್ ಅ ಬಿಗ್ ಡ್ರಾಪ್, ಫೀವರ್ ಸ್ಕೂಲ್ಸ್ ನೌ. ಈಗ ಶಾಲೆಗಳ ಸಂಖ್ಯೆಯೂ ಸಹ ಕಡಿಮೆ ಆಗ್ತಾ ಇದೆ. ಟೋಟಲ್ ನಂಬರ್ ಆಫ್ ಸ್ಕೂಲ್ಸ್ ಇನ್ ಇಂಡಿಯಾ ಹ್ಯಾಸ್ ರೆಡ್ಯೂಸ್ಡ್ ಬೈ 79,109 ಇನ್ ದ ಲಾಸ್ಟ್ ಫ್ಯೂ ಇಯರ್ಸ್. ಕಳೆದ ಕೆಲವು ವರ್ಷಗಳಲ್ಲಿ ಶಾಲೆಗಳ ಸಂಖ್ಯೆಯಲ್ಲೂ ಸಹ 79,109 ಶಾಲೆಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಇಷ್ಟು ಶಾಲೆಗಳು ಕಡಿಮೆ ಆಗಿವೆ ಈಗ. ಇದೇನ್ ಹೇಳುತ್ತೆ? ವಿಚ್ ಮೀನ್ಸ್ ಫ್ಯೂವರ್ ಚಿಲ್ಡ್ರನ್ ಅಂಡ್ ಲೆಸ್ ನೀಡ್ ಫಾರ್ ಸ್ಕೂಲ್ಸ್. ಮಕ್ಕಳ ಸಂಖ್ಯೆನೂ ಕಡಿಮೆ ಆಗ್ತಾ ಇದೆ, ಶಾಲೆಗಳ ಅವಶ್ಯಕತೆಯು ಕುಗ್ಗುತ್ತಾ ಇದೆ ಅಂತ ಇದು ಹೇಳುತ್ತೆ. ಇಂಡಿಯಾ ಮೇ ಗೆಟ್ ಓಲ್ಡ್ ಬಿಫೋರ್ ಗೆಟ್ಟಿಂಗ್ ರಿಚ್. ಈಗ ಬರುವಂತ ಸಮಸ್ಯೆ ಏನು? ಶ್ರೀಮಂತ ದೇಶ ಆಗೋಕ್ಕಿಂತ ಮೊದಲೇ ಭಾರತ ವೃದ್ಧ ದೇಶ ಆಗ್ಬಿಡ್ಬಹುದು ಅನ್ನುವಂತ ಒಂದು ಭಯ. ಲಾರ್ಜ್ ವರ್ಕಿಂಗ್ ಏಜ್ ಪಾಪ್ಯುಲೇಷನ್ ಹೆಲ್ಪ್ಸ್ ಅ ಕಂಟ್ರಿ ಗ್ರೋ. ಯುವಕರು ಹೆಚ್ಚಿದ್ರೆ, ವರ್ಕ್ ಮಾಡೋರ ಸಂಖ್ಯೆ ಹೆಚ್ಚಿದ್ರೆ ದೇಶ ಹೆಚ್ಚು ಬೆಳೆಯುತ್ತೆ. ಬಟ್ ಇಂಡಿಯಾಸ್ ಯಂಗ್ ಪಾಪ್ಯುಲೇಷನ್ ಇಸ್ ಡಿಕ್ರೀಸಿಂಗ್ ಟೂ ಸೂನ್. ಅಂತಂದ್ರೆ ಭಾರತದ ಯುವಕರ ಸಂಖ್ಯೆ ಬಹಳ ಬೇಗ, ಶೀಘ್ರವಾಗಿ ಕಡಿಮೆ ಆಗ್ತಾ ಇದೆ. ಇಫ್ ದಿಸ್ ಟ್ರೆಂಡ್ ಕಂಟಿನ್ಯೂಸ್, ಇಂಡಿಯಾ ಮೇ ನಾಟ್ ಫುಲ್ಲಿ ಬೆನಿಫಿಟ್ ಫ್ರಮ್ ಇಟ್ಸ್ ಡೆಮೋಗ್ರಾಫಿಕ್ ಡಿವಿಡೆಂಡ್ ಬಿಫೋರ್ ಇಟ್ಸ್ ಪಾಪ್ಯುಲೇಷನ್ ಬಿಕಮ್ಸ್ ಓಲ್ಡರ್. ಹೀಗೆ ಮುಂದುವರಿತಾ ಹೋದ್ರೆ ಜನಸಂಖ್ಯಾ ಲಾಭಾಂಶ ಅಂತಂದ್ರೆ ಬಹಳಷ್ಟು ಜನ ಇದ್ರೆ ಅದರಿಂದ ಆರ್ಥಿಕತೆಗಾಗಿರ್ಬಹುದು, ದೇಶಕ್ಕಾಗಿರ್ಬಹುದು ಹೆಚ್ಚು ಹೆಲ್ಪ್ ಆಗುತ್ತೆ. ಆ ಜನರ ಲಾಭವನ್ನ, ಜನರ ಒಂದು ಶಕ್ತಿ ಆಗಿರ್ಬಹುದು, ಜನರ ಒಂದು ಕ್ರಿಯೆಗಳಿಂದ ಬರುವಂತ ಲಾಭಗಳಾಗಿರ್ಬಹುದು,
ಅದನ್ನ ಬಳಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಒಂದು ವೇಳೆ ಯುವಕರು ಕಡಿಮೆ ಆಗ್ತಾ ಇದ್ದಾರೆ, ವಯಸ್ಸಾದವರು ಹೆಚ್ಚಾಗ್ತಾ ಇದ್ದಾರೆ ಅಂತಂದ್ರೆ ಜನಸಂಖ್ಯೆಯ ಲಾಭಾಂಶ ಡೆಮೋಗ್ರಾಫಿಕ್ ಡಿವಿಡೆಂಡ್ ಸಹ ಕಡಿಮೆ ಆಗ್ತಾ ಹೋಗುತ್ತೆ. ಅದನ್ನ ಬಳಸ್ಕೊಳ್ಳಿಕ್ಕೆ ಸಾಧ್ಯ ಆಗುವುದಿಲ್ಲ. ಇದು ಈ ಆರ್ಟಿಕಲ್ ಮೂಲಕ ನಾವು ತಿಳ್ಕೊಳ್ಬೇಕಾದಂತ ಅಂಶಗಳು. ಇದಾದ ನಂತರ ನಾವು ಹೇಳಿದ್ವಲ್ವಾ ಸಿಇಸಿ ಎರಡು, ಇಲ್ಲಿ ನೋಡಿ ಈ ಕಡೆ ಟೈಮ್ ಅಂಡ್ ಟೈಮಿಂಗ್, ಇದು ಸಹ ಚೀಫ್ ಎಲೆಕ್ಷನ್ ಕಮಿಷನ್ ಅವರ ಸೆಲೆಕ್ಷನ್ ಬಗ್ಗೆ ಬಂದಿರುವಂತಹ ಎಡಿಟೋರಿಯಲ್. ಅದಾದ ನಂತರ ಇನ್ನು ಕೆಳಗಡೆ ಸುಪ್ರೀಂ ಕೋರ್ಟ್ ಟು ಹಿಯರ್ ಪೆಟಿಷನ್ಸ್ ಅಗೇನ್ಸ್ಟ್ ಲಾ ಆನ್ ಸಿಇಸಿ ಅಪಾಯಿಂಟ್ಮೆಂಟ್ ಟುಡೇ. ಇವತ್ತು ಸುಪ್ರೀಂ ಕೋರ್ಟ್ ಸಿಇಸಿ ಅಪಾಯಿಂಟ್ಮೆಂಟ್ಗೆ ಸಂಬಂಧಿಸಿದ ಒಂದು ಪ್ರಕರಣವನ್ನ, ಅದರ ಬಗ್ಗೆ ತೀರ್ಮಾನ ಮಾಡಲಿಕ್ಕಿದ್ದ ಆ ಪ್ರಕರಣವನ್ನ ಇವತ್ತು ನೋಡ್ತಾ ಇದೆ. ಏನು ಹಾಗಾದ್ರೆ ಈ ಪ್ರಕರಣ ಅಂತ ನೋಡೋದಾದ್ರೆ, ಕಾಂಟ್ರವರ್ಸಿ ಓವರ್ ಅಪಾಯಿಂಟ್ಮೆಂಟ್ ಆಫ್ ಎಲೆಕ್ಷನ್ ಅಫಿಷಿಯಲ್ಸ್. ದ ವೇ ದ ಎಲೆಕ್ಷನ್ ಕಮಿಷನರ್, ಚೀಫ್ ಎಲೆಕ್ಷನ್ ಕಮಿಷನರ್ ಇದಾರಲ್ವಾ, ಅಂಡ್ ದಿ ಎಲೆಕ್ಷನ್ ಕಮಿಷನರ್, ಎರಡು ರೀತಿ ಇರ್ತಾರೆ, ಚೀಫ್ ಮತ್ತೆ ಎಲೆಕ್ಷನ್ ಕಮಿಷನರ್, ಆರ್ ಚೂಸನ್ has become controversial because the government is using new law from 2023. 2023ರಿಂದ ಸರ್ಕಾರ ಇವರ ಆಯ್ಕೆಯಲ್ಲಿ ಹೊಸದಾದ ಒಂದು ಕಾನೂನನ್ನ ಅಳವಡಿಸಿದೆ, ವಿಚ್ ಇಸ್ ಬೀಯಿಂಗ್ ಚಾಲೆಂಜ್ ಇನ್ ದ ಸುಪ್ರೀಂ ಕೋರ್ಟ್. ಆದ್ರೆ ಆ ಕಾನೂನು ಸರಿಯಾಗಿಲ್ಲ ಅಂತ ಸುಪ್ರೀಂ ಕೋರ್ಟ್ ನಲ್ಲಿ ಪೆಟಿಷನ್ ಅನ್ನು ಸಲ್ಲಿಸಿದ್ದಾರೆ. ಚೇಂಜ್ ಇನ್ ಸೆಲೆಕ್ಷನ್ ಕಮಿಟಿ, ಮುಖ್ಯವಾಗಿ ಚುನಾವಣಾ ಅಧಿಕಾರಿಗಳ ನೇಮಕಾತಿ ಬಗ್ಗೆ ವಿವಾದ ಆಗ್ತಾ ಇದೆ. ಮುಖ್ಯ ಚುನಾವಣಾ ಆಯುಕ್ತರು ಇರ್ತಾರೆ, ಮತ್ತೆ ಬೇರೆ ಚುನಾವಣಾ ಆಯುಕ್ತರು ಇರ್ತಾರೆ, ಅವರನ್ನ ಹೇಗೆ ಆಯ್ಕೆ ಮಾಡ್ತಾರೆ ಎಂಬುದು ಮತ್ತೆ ವಿವಾದಕ್ಕೀಡಾಗ್ತಾ ಇದೆ. ಇನ್ನು ಪ್ರಸ್ತುತ ಸರ್ಕಾರ, ಈಗಿನ ಸರ್ಕಾರ 2023ರಲ್ಲಿ ಹೊಸದಾದ ಒಂದು ಕಾನೂನನ್ನ ತಂದುಕೊಂಡು ಅದರ ಅಡಿಯಲ್ಲಿ ನೇಮಕಾತಿ ಮಾಡ್ತಾ ಇದೆ. ಸುಪ್ರೀಂ ಕೋರ್ಟ್ ನಲ್ಲಿ ಇದನ್ನ ಪ್ರಶ್ನಿಸಿದ್ದಾರೆ. ಏನು ಬದಲಾವಣೆ ಮಾಡಿದ್ದಾರೆ ಅಂತಂದ್ರೆ, ಮೊದಲು ಆಯ್ಕೆ ಸಮಿತಿ 2022ರಲ್ಲಿ ಏನಾಗಿತ್ತು, ದ ಸುಪ್ರೀಂ ಕೋರ್ಟ್ ಸೆಟ್ ಅಪ್ ಅ ಪ್ಯಾನೆಲ್ ದಟ್ ಇನ್ಕ್ಲೂಡೆಡ್ ಪ್ರೈಮ್ ಮಿನಿಸ್ಟರ್, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅಂಡ್ ಲೀಡರ್ ಆಫ್ ಅಪೋಸಿಷನ್ ಟು ಸೆಲೆಕ್ಟ್ ಎಲೆಕ್ಷನ್ ಅಫಿಷಿಯಲ್ಸ್. ಸುಪ್ರೀಂ ಕೋರ್ಟ್ ಒಂದು ಪ್ಯಾನೆಲ್ ಅನ್ನ ಕ್ರಿಯೇಟ್ ಮಾಡುತ್ತೆ 2022ರಲ್ಲಿ. ಅದರಲ್ಲಿ ಯಾರು ಇರ್ತಾರೆ, ಮುಖ್ಯವಾಗಿ ಪ್ರೈಮ್ ಮಿನಿಸ್ಟರ್ ಅವರು, ಪ್ರಧಾನಮಂತ್ರಿಗಳು, ಮತ್ತೆ ಭಾರತದ ಮುಖ್ಯ ನ್ಯಾಯಮೂರ್ತಿಯವರು ಇರ್ತಾರೆ. ಅದಾದ್ಮೇಲೆ ಲೀಡರ್ ಆಫ್ ದಿ ಅಪೋಸಿಷನ್, ಪ್ರತಿಪಕ್ಷ ನಾಯಕರು ಇರ್ತಾರೆ. ಈ ಮೂವರು ಸೇರ್ಕೊಂಡು ಸೆಲೆಕ್ಷನ್ ಮಾಡ್ತಾರೆ ಯಾರನ್ನ, ಎಲೆಕ್ಷನ್ ಅಫಿಷಿಯಲ್ಸ್ ಅನ್ನ. ಆದ್ರೆ however the new 2023 law replaced the CJI with the union minister. 2023ರಲ್ಲಿ ಹೊಸದಾದ ಒಂದು ಕಾನೂನನ್ನ ಜಾರಿಗೊಳಿಸಿ CJI, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವರ ಬದಲು ಯೂನಿಯನ್ ಮಿನಿಸ್ಟರ್, ಯಾವುದಾದ್ರೂ ಒಂದು ಕೇಂದ್ರ ಸಚಿವರನ್ನ ಅವರ ಬದಲು ಅಲ್ಲಿ ಸೇರಿಸ್ತಾರೆ. ಇದರಿಂದ ಏನಾಗುತ್ತೆ, ಗಿವಿಂಗ್ ದಿ ಗವರ್ಮೆಂಟ್ ಮೋರ್ ಕಂಟ್ರೋಲ್, ಸರ್ಕಾರಕ್ಕೆ ಹೆಚ್ಚಿನ ಒಂದು ಮೆಜಾರಿಟಿ ಸಿಗುತ್ತೆ ಇದರಲ್ಲಿ. ಅಂತ ಸರ್ಕಾರದ ಇಬ್ರು ಇರ್ತಾರಲ್ವಾ, ಪ್ರೈಮ್ ಮಿನಿಸ್ಟರ್ ಇದ್ದಾರೆ ಮತ್ತೆ ಯೂನಿಯನ್ ಮಿನಿಸ್ಟರ್ ಇದ್ದಾರೆ ಇನ್ನೊಬ್ರು. ಹಾಗಾಗಿ ಅಪೋಸಿಷನ್ ನಲ್ಲಿ ಅವರೊಬ್ಬರೇ ಇದ್ದಾರೆ, 2:1 ಆಗುತ್ತೆ ಮೆಜಾರಿಟಿ. ಹಾಗಾಗಿ ಇವಿಬ್ರು ಒಪ್ಪಿಟ್ರು ಅಂತಂದ್ರೆ ಅವ್ರಿಗೆ ಬೇಕಾದವರನ್ನು ಅವರು ಆಯ್ಕೆ ಮಾಡ್ಕೊಳ್ತಾರೆ. ಇದು ಸರ್ಕಾರಕ್ಕೆ ಹೆಚ್ಚಿನ ನಿಯಂತ್ರಣವನ್ನು ನೀಡುತ್ತೆ. ಕನ್ಸರ್ನ್ಸ್ ಓವರ್ ಇಂಡಿಪೆಂಡೆನ್ಸ್. ಕ್ರಿಟಿಕ್ಸ್ ಸೇ ದಟ್ ನ್ಯೂ ಲಾ ರೆಡ್ಯೂಸಸ್ ದಿ ಇಂಡಿಪೆಂಡೆನ್ಸ್ ಆಫ್ ದಿ ಎಲೆಕ್ಷನ್ ಕಮಿಷನ್ ಬಿಕಾಸ್ ದ ಗವರ್ಮೆಂಟ್ ಹ್ಯಾಸ್ 2:1 ಮೆಜಾರಿಟಿ ಇನ್ ದ ಸೆಲೆಕ್ಷನ್ ಪ್ರೊಸೆಸ್, ಮೀನಿಂಗ್ ಇಟ್ ಕ್ಯಾನ್ ಚೂಸ್ ಅಫಿಷಿಯಲ್ಸ್ ಹೂ ಮೈಟ್ ಫೇವರ್ ದಿ ರೂಲಿಂಗ್ ಪಾರ್ಟಿ. ಗೊತ್ತಾಗಿದೆ, 2:1 ಅಂತಂದ್ರೆ 2:1 ಒಂದು ಬಹುಮತ ಇರುತ್ತೆ ಸರ್ಕಾರಕ್ಕೆ. ಹಾಗಾಗಿ ಅವರು ತಮಗೆ ಬೇಕಾದವರನ್ನ, ಆಡಳಿತಾರೂಢ ಪಕ್ಷಕ್ಕೆ ಅನುಕೂಲ ಆಗುವವರನ್ನ ಆಯ್ಕೆ ಮಾಡುವ ಸಾಧ್ಯತೆ ಹೆಚ್ಚಿರುತ್ತೆ. ಗವರ್ಮೆಂಟ್ ಮೇಕಿಂಗ್ ಅಪಾಯಿಂಟ್ಮೆಂಟ್ಸ್ ಡ್ಯೂರಿಂಗ್ ದಿ ಕೋರ್ಟ್ ಹಿಯರಿಂಗ್ಸ್. ಈಗ ಒಂದು ಸಮಸ್ಯೆ ಬಂದಿರೋದು ಏನಂತಂದ್ರೆ, ಈಗ ಕೋರ್ಟ್ ನಲ್ಲಿ ಇದರ ಬಗ್ಗೆ ವಿಚಾರಣೆ ಇನ್ನು ನಡೀತಾ ಇದೆ. ಇವತ್ತು ನೋಡಿದ್ವಲ್ವಾ, ಇವತ್ತು ಸುಪ್ರೀಂ ಕೋರ್ಟ್ ಅದನ್ನ ವಿಚಾರಣೆ ಮಾಡ್ತಾ ಇದೆ. ಆದ್ರೆ ಈ ಸಂದರ್ಭದಲ್ಲೇ ಸರ್ಕಾರ ಹೊಸಬ್ರನ್ನ ನೇಮಕ ಮಾಡಿಬಿಟ್ಟಿದೆ. ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಯುವ ಹೊತ್ತಿನಲ್ಲೇ ಸರ್ಕಾರ ನೇಮಕಾತಿ ಮಾಡ್ತಾ ಇದೆ. ಗವರ್ಮೆಂಟ್ ಹ್ಯಾಸ್ ಬಿನ್ ಅಪಾಯಿಂಟಿಂಗ್ ಎಲೆಕ್ಷನ್ ಅಫಿಷಿಯಲ್ಸ್ ಇವನ್ ವೈಲ್ ಕೋರ್ಟ್ ಕೇಸಸ್ ಆರ್ ಆನ್ ಗೋಯಿಂಗ್, ವಿಚ್ ಹ್ಯಾಸ್ ವೀಕಂಡ್ ಪಬ್ಲಿಕ್ ಟ್ರಸ್ಟ್ ಇನ್ ದ ಫೇರ್ನೆಸ್ ಆಫ್ ದಿ ಎಲೆಕ್ಷನ್ ಕಮಿಷನ್. ಇದರಿಂದ ಏನಾಗುತ್ತೆ, ಜನರಿಗೆ ಚುನಾವಣಾ ಆಯೋಗದ ನಿಷ್ಪಕ್ಷಪಾತತೆಯ ಬಗ್ಗೆ ನಂಬಿಕೆ ಕುಗ್ಗಿ ಹೋಗುತ್ತೆ. ಸುಪ್ರೀಂ ಕೋರ್ಟ್ ನೀಡ್ಸ್ ಟು ಡಿಸೈಡ್ ಸೂನ್. ಹಾಗಾಗಿ ಸುಪ್ರೀಂ ಕೋರ್ಟ್ ಬಹಳ ಬೇಗ ತೀರ್ಮಾನವನ್ನು ಕೈಗೊಳ್ಳಬೇಕು. ಪಬ್ಲಿಕ್ ಟ್ರಸ್ಟ್ ಇನ್ ಫ್ರೀ ಅಂಡ್ ಫೇರ್ ಎಲೆಕ್ಷನ್ ಇಸ್ ಅಟ್ ರಿಸ್ಕ್. So the Supreme Court must take decision quickly on whether the new appointment process follows the constitution or not. ಈಗ ಹೊಸದಾಗಿ ಒಂದು ಚೀಫ್ ಎಲೆಕ್ಷನ್ ಕಮಿಷನರ್ ಅನ್ನ ನೇಮಕ ಮಾಡಿದಾರಲ್ವಾ, ಇದು ಸಂವಿಧಾನಕ್ಕೆ ಬದ್ಧ ಆಗಿದೆ ಅನ್ನೋದನ್ನ ಸುಪ್ರೀಂ ಕೋರ್ಟ್ ಬಹಳ ಬೇಗ ತೀರ್ಮಾನ ಮಾಡಬೇಕು ಅಂತ ಈ ಆರ್ಟಿಕಲ್ ನಲ್ಲಿ ಹೇಳ್ತಾ ಇದ್ದಾರೆ. ಇದನ್ನ ನೋಡಿದ್ವಿ. ಕೆಳಗಡೆ ಬಂದ್ರೆ ಇನ್ನು ಇರೋಡಿಂಗ್ ಫೆಡರಲಿಸಂ ಅಂತ ಇನ್ನೊಂದಿತ್ತು. ಅದರಲ್ಲಿ ಮುಖ್ಯವಾಗಿ ಹೇಳ್ತಾ ಇರೋದು ಕೇಂದ್ರ ಸರ್ಕಾರ ಹಾಗೂ ತಮಿಳುನಾಡಿನ ಸರ್ಕಾರದ ನಡುವೆ. ತಮಿಳುನಾಡು ಏನ್ ಮಾಡಿದೆ, ಸೆಂಟ್ರಲ್ ಗವರ್ಮೆಂಟಿನ ನ್ಯೂ ಎಜುಕೇಶನ್ ಪಾಲಿಸಿಯನ್ನ ಅಳವಡಿಸಿಲ್ಲ. ಹಾಗಾಗಿ ಕೇಂದ್ರ ಸರ್ಕಾರದಿಂದ ಎಷ್ಟು ಅನುದಾನಗಳು ಅದಕ್ಕೆ ದೊರೆಯುತ್ತಾ ಇಲ್ಲ. ಫೆಡರಲಿಸಂ, ಇದರಿಂದ ಫೆಡರಲಿಸಂಗೆ ಎಫೆಕ್ಟ್ ಆಗ್ತಾ ಇದೆ. ಹಾಗಾಗಿ ಆ ತಮಿಳುನಾಡಿನ ಸರ್ಕಾರದಲ್ಲಿ ರಾಜ್ಯಗಳಿಗೆ ತಮ್ಮ ಸ್ವಾಯತ್ತತೆಯನ್ನ ಕೇಂದ್ರ ಸರ್ಕಾರ ನೀಡ್ತಾ ಇಲ್ಲ. ಇದರಿಂದ ಬೇರೆ ಬೇರೆ ರಾಜ್ಯಗಳು ತಮಗೆ ಬೇಕಾದ ಒಂದು ಕಲ್ಯಾಣ ಕ್ರಮಗಳನ್ನ ಕೈಗೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ.
ಸರ್ಕಾರ, ಕೇಂದ್ರ ಸರ್ಕಾರ ಇನ್ನಷ್ಟು ಫೆಡರಲಿಸಮ್ ಅನ್ನ ಹೆಚ್ಚು ತರಬೇಕು, ತನ್ನ ಆಡಳಿತದಲ್ಲಿ ಫೆಡರಲಿಸಂಗೆ ಹೆಚ್ಚು ಉತ್ತೇಜನ ನೀಡಬೇಕು ಅಂತ ಇದು ಹೇಳ್ತಾ ಇದೆ. ಮುಖ್ಯವಾಗಿ ಆ ಒಂದು ಪಾಯಿಂಟ್ ಅನ್ನು ನಾವು ಇದನ್ನು ತಿಳ್ಕೋಬಹುದು. ಇದಾದ ನಂತರ ದ ಡೇಂಜರ್ ಆಫ್ ಎ ಡಿಜಿಟಲ್ ಸೆನ್ಸರ್ ಬೋರ್ಡ್. ನಿಮಗೆ ಗೊತ್ತಿರಬಹುದು, ಬಹಳ ದಿನಗಳಿಂದ ಆನ್ಲೈನ್ ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ಒಂದು ಕಾಂಟ್ರವರ್ಸಿ ನಡೀತಾ ಇತ್ತು. ಈಗ ಸುಪ್ರೀಂ ಕೋರ್ಟ್ಗೆ ಆ ಒಂದು ಇಶ್ಯೂ ಹೋಗಿದೆ. ಈಗ ನಾವು ಇದನ್ನ ಪರಿಗಣಿಸಬಹುದು. ಕಾಂಟ್ರವರ್ಸಿ ಅವರ ಯೂಟ್ಯೂಬ್ ನಲ್ಲಿ ಒಂದು ಶೋ ನಡೀತಾ ಇತ್ತು, ಇಂಡಿಯಾಸ್ ಗಾಟ್ ಲೇಟೆಂಟ್ ಅಂತ. ಈಗ ಅದು ಬಿಗ್ ಪೊಲಿಟಿಕಲ್ ರಿಯಾಕ್ಷನ್ ಆಗಿದೆ. ಮತ್ತೆ ಅದು ಎಲ್ಲಿ ತನಕ ಅಂತಂದ್ರೆ ಪೊಲಿಟಿಷಿಯನ್ಸ್, ಸುಪ್ರೀಂ ಕೋರ್ಟ್ ಸಹ ಅದರ ಬಗ್ಗೆ ಈಗ ಬೇರೆ ಬೇರೆ ಮಾತನಾಡ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ ಅದರ ಬಗ್ಗೆ ಒಂದು ಚರ್ಚೆಯನ್ನ ಮಾಡ್ತಾ ಇದೆ. ಅವರ ಬಗ್ಗೆ ಬೇರೆ ಬೇರೆ ಹೇಳಿಕೆಯನ್ನ ಪೊಲಿಟಿಷಿಯನ್ಸ್ ಗಳು ಸಹ ಕೊಡ್ತಾ ಇದ್ದಾರೆ. ಶೋ ಕಾಲ್ಡ್ ಇಂಡಿಯಾಸ್ ಗಾಟ್ ಲೇಟೆಂಟ್ has caused a big public and political reaction due to crude remarks made by the YouTuber Ranveer Allahabadiya. Even the Supreme Court and politicians have criticized him. ನಿಮಗೆ ಗೊತ್ತಿರಬಹುದು, ಅವರು ಏನು ಮಾಡಿದ್ದಾರೆ, ಅಸಭ್ಯ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಆ ಒಂದು ಕಾರ್ಯಕ್ರಮದಲ್ಲಿ. ಇದರಿಂದ ಸಾರ್ವಜನಿಕವಾಗಿ ಮತ್ತೆ ರಾಜಕೀಯ ಮಟ್ಟದಲ್ಲಿ ದೊಡ್ಡ ಚರ್ಚೆ ಆಗ್ತಾ ಇದೆ. ಸುಪ್ರೀಂ ಕೋರ್ಟ್ ಮತ್ತೆ ರಾಜಕಾರಣಿಗಳು ಸಹ ಇದನ್ನ ಖಂಡಿಸ್ತಾ ಇದ್ದಾರೆ. ಲೀಗಲ್ ಸ್ಟ್ಯಾಂಡ್ ಆನ್ ವಲ್ಗ್ಯಾರಿಟಿ. ನಾವು ತಿಳ್ಕೊಬೇಕಾಗಿರೋದು ಇದು. ಸುಪ್ರೀಂ ಕೋರ್ಟ್ ಹ್ಯಾಸ್ ರೂಲ್ಡ್ ಇನ್ ಪಾಸ್ಟ್ ಕೇಸಸ್ ದಟ್ offensive language does not automatically mean obscenity. ಅಂತಂದ್ರೆ ಏನ್ ಹೇಳುತ್ತೆ, ಅಸಭ್ಯ ಭಾಷೆ ಅಂತ ಮಾತ್ರಕ್ಕೆ ಅದು ಅಶ್ಲೀಲತೆ ಆಗೋದಿಲ್ಲ ಅಂತ ಸುಪ್ರೀಂ ಕೋರ್ಟ್ ಕೆಲವು ತೀರ್ಪುಗಳಲ್ಲಿ ಹೇಳಿದೆ. ಬೈ ಲಾ, ಜೋಕ್ ಆರ್ ಕ್ರೂಡ್ ರಿಮಾರ್ಕ್ ಇಸ್ ನಾಟ್ ಅ ಕ್ರೈಮ್ ಅನ್ಲೆಸ್ ಇಟ್ ಪ್ರೊವೋಕ್ ಸೆಕ್ಷುವಲ್ ಥಾಟ್ಸ್. ಅಂತಂದ್ರೆ ಒಂದು ಹಾಸ್ಯ ಅಥವಾ ಅಸಭ್ಯ ಹೇಳಿಕೆ ಹೇಳಿದ ಮಾತ್ರಕ್ಕೆ ಕಾನೂನು ಬಾಹಿರ ಆಗೋದಿಲ್ಲ, ಆದ್ರೆ ಅದು ಲೈಂಗಿಕ ಪ್ರಚೋದನೆ ನೀಡಬಾರದು. ಸಮಾಜದಲ್ಲಿ ಯಾವುದೇ ಒಂದು ಲಸ್ಟ್ಫುಲ್ ಥಾಟ್ಸ್ ಅನ್ನ ಅಥವಾ ಲೈಂಗಿಕವಾದಂತಹ ಕ್ರಮವಾದಂತಹ ಬೇರೆ ಬೇರೆ ಇಲ್ಲಿಗಲ್ ಆಕ್ಟಿವಿಟೀಸ್ ಗಳಿಗೆ ಅದು ಪ್ರಚೋದನೆಯನ್ನ ನೀಡಬಾರದು. ಆಗ ಮಾತ್ರ ಅದು ಕಾನೂನಿನ ಬಾಹಿರ ಆಗೋದಿಲ್ಲ. ಇನ್ನು ಗವರ್ಮೆಂಟ್ ಎಕ್ಸ್ಪ್ಯಾಂಡಿಂಗ್ ಸೆನ್ಸರ್ಶಿಪ್. ಈಗ ಸರ್ಕಾರ ಏನ್ ಮಾಡ್ತಾ ಇದೆ, ದ ಗವರ್ಮೆಂಟ್ ಇಸ್ ಯೂಸಿಂಗ್ ಲಾಸ್ ಟು ಕಂಟ್ರೋಲ್ ಆನ್ಲೈನ್ ಕಂಟೆಂಟ್ ಲೈಕ್ ಬ್ಲಾಕಿಂಗ್ ವೆಬ್ಸೈಟ್ಸ್ ಅಂಡ್ ರಿಸ್ಟ್ರಿಕ್ಟಿಂಗ್ ಡಿಜಿಟಲ್ ಪ್ಲಾಟ್ಫಾರ್ಮ್ಸ್. ಈಗ ಸರ್ಕಾರ ಈ ಆನ್ಲೈನ್ ವಿಷಯಗಳನ್ನ ನಿಯಂತ್ರಿಸೋದಕ್ಕೋಸ್ಕರ ವೆಬ್ಸೈಟ್ ಗಳನ್ನ ನಿರ್ಬಂಧ ಮಾಡುತ್ತೆ, ಮತ್ತೆ ಬೇರೆ ಬೇರೆ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳ ಮೇಲೆ ನಿಯಂತ್ರಣವನ್ನ ಸಾಧಿಸ್ತಾ ಇರುತ್ತೆ. ಆದ್ರೆ ಕ್ರಿಟಿಕ್ಸ್, ವಿಮರ್ಶಕರು ಏನ್ ಹೇಳ್ತಾರೆ, ದಿಸ್ ಗೋಸ್ ಬಿಯಾಂಡ್ ದಿ ಲೀಗಲ್ ಲಿಮಿಟ್ಸ್ ಅಂಡ್ ಥ್ರೆಟನ್ಸ್ ದಿ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್. ಹೀಗೆ ಸರ್ಕಾರನೇ ಬಂದು ಬ್ಯಾನ್ ಮಾಡೋದ್ರಿಂದ ಅಥವಾ ಅದರ ಮೇಲೆ ಅದನ್ನ ನಿಯಂತ್ರಿಸೋದ್ರಿಂದ ಮಾಹಿತಿ ಅಥವಾ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಮೇಲೆ ಇದು ಧಕ್ಕೆಯನ್ನ ತರುತ್ತೆ ಅಂತ ಹೇಳ್ತಾ ಇರ್ತಾರೆ. ಹಾಗಾಗಿ ಅವರು ಇದನ್ನ ಖಂಡಿಸ್ತಾರೆ. ಪುಷ್ ಫಾರ್ ಮೋರ್ ರೆಗ್ಯುಲೇಷನ್ಸ್. ನ್ಯೂ ಬ್ರಾಡ್ಕಾಸ್ಟಿಂಗ್ ಬಿಲ್ ಮೇ ಪ್ಲೇಸ್ ಯೂಟ್ಯೂಬರ್ಸ್ ಅಂಡ್ ಆನ್ಲೈನ್ ಕ್ರಿಯೇಟರ್ಸ್ ಅಂಡರ್ ಸ್ಟ್ರಿಕ್ಟರ್ ರೂಲ್ಸ್. ಸರ್ಕಾರ ಈಗ ಒಂದ್ ವೇಳೆ ಹೊಸದಾದಂತ ಒಂದು ಪ್ರಸಾರ ಮಸೂದೆಯನ್ನ, ಬ್ರಾಡ್ಕಾಸ್ಟಿಂಗ್ ಬಿಲ್ ಅನ್ನ ತರಬಹುದು. ಅದರ ಮೂಲಕ ಯೂಟ್ಯೂಬರ್ಸ್ ಗಳು ಮತ್ತೆ ಆನ್ಲೈನ್ ಕಂಟೆಂಟ್ ಕ್ರಿಯೇಟರ್ ಗಳು ಇರ್ತಾರಲ್ವಾ, ಅವರಿಗೆ ಇನ್ನಷ್ಟು ಹೆಚ್ಚು ಕಠಿಣವಾದ ನಿಯಮಗಳನ್ನ ಟಿವಿ ಚಾನೆಲ್ಗಳಿಗೆ ಹೇರಿದ ಹಾಗೆ ಅವರನ್ನು ಸಹ ಕಠಿಣ ನಿಯಮಗಳಿಗೆ ಒಳಪಡಿಸುವ ಸಾಧ್ಯತೆ ಇದೆ. ಈಗ ಮೊದಲಿಂದಾನು ಈ ಒಂದು ಇಶ್ಯೂ ಬಹಳ ಸುದ್ದಿಯಲ್ಲಿತ್ತು. ಈಗ ಇವರ ಒಂದು ಸ್ಟೇಟ್ಮೆಂಟ್ ಇಂದ, ಈ ಒಂದು ಪ್ರಕರಣದಿಂದಾಗಿ ಹೆಚ್ಚು ಇದಕ್ಕೆ ಬಲ ಬಂದಿದೆ. ದಿಸ್ ಬಿಲ್ ಗೇನಿಂಗ್ ಸಪೋರ್ಟ್ ಆಫ್ಟರ್ ದಿ ಕಾಂಟ್ರವರ್ಸಿ ಮೇಕಿಂಗ್ ಸೆನ್ಸರ್ಶಿಪ್ ಸ್ಟ್ರಾಂಗರ್. ಅಂತಂದ್ರೆ ಸೆನ್ಸರ್ಶಿಪ್ ಅನ್ನ ಇಡ್ಲೇಬೇಕು OTT ಗಳಿಗೆ, ಯೂಟ್ಯೂಬ್ಗೆ, ಹಾಗೆ ಬೇರೆ ಬೇರೆ ಆನ್ಲೈನ್ ಮೀಡಿಯಾಗಳಲ್ಲಿ ನಾವು ಸೆನ್ಸರ್ಶಿಪ್ ಅನ್ನ ಇನ್ಕ್ಲೂಡ್ ಮಾಡಲೇಬೇಕು ಅಂತ ಬಹಳಷ್ಟು ಜನರು ಈಗ ಧ್ವನಿಯನ್ನ ಎತ್ತುತ್ತಾ ಇದ್ದಾರೆ. ಲಾರ್ಜರ್ ಪೊಲಿಟಿಕಲ್ ಶಿಫ್ಟ್. ಎಕ್ಸ್ಪರ್ಟ್ಸ್ ಬಿಲೀವ್ ದ ಇಂಡಿಯನ್ ಗವರ್ಮೆಂಟ್ ಇಸ್ ಯೂಸಿಂಗ್ ಟೆಕ್ನಾಲಜಿ ಅಂಡ್ ದಿ ಡಿಜಿಟಲ್ ಮೀಡಿಯಾ ರೆಗ್ಯುಲೇಷನ್ ಟು ಗೇನ್ ಮೋರ್ ಕಂಟ್ರೋಲ್ ಓವರ್ ದಿ ಪಬ್ಲಿಕ್ ನರೇಟಿವ್ಸ್, ಮಿಕ್ಸಿಂಗ್ ನ್ಯಾಷನಲಿಸಮ್, ವೆಲ್ಫೇರ್ ಪಾಲಿಸೀಸ್ ಅಂಡ್ ಸೆನ್ಸರ್ಶಿಪ್ ಟು ಮೇಂಟೈನ್ ಪವರ್. ಬೇರೆ ಬೇರೆ ತಜ್ಞರು ಏನ್ ಹೇಳ್ತಾ ಇದ್ದಾರೆ, ಈಗ ಸರ್ಕಾರ ಈ ತಂತ್ರಜ್ಞಾನ ಮತ್ತೆ ಡಿಜಿಟಲ್ ಮಾಧ್ಯಮಗಳನ್ನು ನಿಯಂತ್ರಿಸೋದ್ರ ಮೂಲಕ ಸಾರ್ವಜನಿಕರನ್ನು ಸಹ ನಿಯಂತ್ರಿಸಲಿಕ್ಕೆ ಪ್ರಯತ್ನಿಸ್ತಾ ಇದೆ. ಮತ್ತೆ ನ್ಯಾಷನಲಿಸಂ ಮತ್ತೆ ಬೇರೆ ವೆಲ್ಫೇರಿಸಂ, ಕಲ್ಯಾಣ ಪದ್ಧತಿಗಳು, ವೆಲ್ಫೇರ್ ಪಾಲಿಸೀಸ್ಗಳು ಮತ್ತೆ ಸೆನ್ಸರ್ಶಿಪ್ಗಳನ್ನ ಎಲ್ಲರನ್ನೂ ಮಿಶ್ರಣ ಮಾಡಿಬಿಟ್ಕೊಂಡು ತನ್ನ ಅಧಿಕಾರವನ್ನ ಬಲಪಡಿಸಿಕೊಳ್ತಾ ಇದೆ ಅಂತ ಬೇರೆ ಬೇರೆ ತಜ್ಞರು ಹೇಳ್ತಾ ಇದ್ದಾರೆ. ಇದಕ್ಕೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತ ಆಗ್ತಾ ಇದೆ. ಅಂತಂದ್ರೆ ಹೌದು, ಸೆನ್ಸರ್ಶಿಪ್ಗಳು ಬಹಳ ಬೇಕೇ ಬೇಕು. ಇದು ಭಾರತದ ಸೊಸೈಟಿಯನ್ನ ಹಾಳು ಮಾಡ್ತಾ ಇದೆ. ಸಮಾಜದಲ್ಲಿ ಚಿಕ್ಕ ಮಕ್ಕಳ ಮೇಲೆ ಇದು ಬಹಳ ದೊಡ್ಡ ಮಟ್ಟದಲ್ಲಿ ಪರಿಣಾಮ ಬೀರುತ್ತೆ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಇನ್ನೊಬ್ರು ಏನ್ ಹೇಳ್ತಾ ಇದ್ದಾರೆ, ಮತ್ತೊಂದು ಬದಿಯವರು ಅವ್ರೇನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಇಲ್ಲ, ಸರ್ಕಾರ ಈ ರೀತಿ ಮಾಡಬಾರದು, ಪ್ರತಿಯೊಬ್ಬರಿಗೂ ಫ್ರೀ ಸ್ಪೀಚ್ಗೆ ಅಂತಂದ್ರೆ ಯಾವುದು ರೈಟ್ ಟು ಎಕ್ಸ್ಪ್ರೆಷನ್ ಇರುತ್ತಲ್ವಾ, ತಮ್ಮ ಅಭಿಪ್ರಾಯವನ್ನ ಮಂಡಿಸ್ಲಿಕ್ಕೆ ಅವಕಾಶ ಇರುತ್ತೆ, ಅದನ್ನ ನೀಡಬೇಕು ಅಂತ ಕೆಲವು ತಜ್ಞರು ಹೇಳ್ತಾರೆ. ರೆಸ್ಟ್ರಿಕ್ಷನ್ಸ್ ಬದಲು ರೆಗ್ಯುಲೇಷನ್ಸ್ ತರಲಿ ಅಂತ ಹೇಳ್ತಾ ಇದ್ದಾರೆ. ಅಂತಂದ್ರೆ ಸರಿಯಾದ ಕಾನೂನು ಕ್ರಮಗಳು ಬರಲಿ, ಕಂಪ್ಲೀಟ್ ಆಗಿ ರೆಸ್ಟ್ರಿಕ್ಟ್ ಮಾಡೋದು ಬೇಡ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಈ ಸರ್ಕಾರ ಒಂದು ಬಿಲ್ ಅನ್ನ ತರಬಹುದು, ತಂದ್ಮೇಲೆ ಅದ್ರ ಬಗ್ಗೆ ಮತ್ತೆ ಡಿಸ್ಕಸ್ ಮಾಡೋಣ. ಇದಾದ ನಂತರ ಇದು ನೋಡಿದ್ವಿ, ಕೆಳಗಡೆ ಸ್ಲೈಟ್ ಡಿಪ್ ಇನ್ ಅನ್ಎಂಪ್ಲಾಯ್ಮೆಂಟ್ ರೇಟ್ ಇನ್ ದಿ ಅರ್ಬನ್ ಏರಿಯಾ ಸರ್ವೆ. ಒಂದು ಸರ್ವೆಯ ಪ್ರಕಾರ ಏನ್ ಹೇಳ್ತಾ ಇದೆ, ರೇಟ್ ಆಫ್ ಅನ್ಎಂಪ್ಲಾಯ್ಮೆಂಟ್ ಫಾರ್ ಪರ್ಸನ್ಸ್ ಆಫ್ ಏಜ್ 15 and above at 6.4%,
ಫಾರ್ ದ ಪೀರಿಯಡ್ ಆಫ್ October to December 2024. ಎಸ್ ದಿ ಪೀರಿಯಾಡಿಕ್ ಲೇಬರ್ ಫೋರ್ಸ್ ಸರ್ವೆ. ಈ ಪೀರಿಯಾಡಿಕ್ ಲೇಬರ್ ಫೋರ್ಸ್ ಸರ್ವೆ ಏನ್ ಹೇಳ್ತಾ ಇದೆ ಅಂತಂದ್ರೆ, ಈಗ ಅನ್ಎಂಪ್ಲಾಯ್ಮೆಂಟ್ ರೇಟ್ ಅಲ್ಲಿ ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಅರ್ಬನ್ ಏರಿಯಾದಲ್ಲಿ, ನಗರ ಪ್ರದೇಶಗಳಲ್ಲಿ ಅನ್ಎಂಪ್ಲಾಯ್ಮೆಂಟ್ ಕಡಿಮೆ ಆಗ್ತಾ ಇದೆ ಅಂತ ಹೇಳ್ತಾ ಇದೆ. ಇನ್ನು ಅಗ್ರಿಕಲ್ಚರಲ್ ಪ್ರೊಟೆಕ್ಷನಿಸಮ್ ಪುಷಸ್ ಅಪ್ ಇಂಡಿಯಾಸ್ ಇಂಪೋರ್ಟ್ ಟ್ಯಾರಿಫ್. ಭಾರತದಲ್ಲಿ ಅಗ್ರಿಕಲ್ಚರ್, ಬೇರೆ ಬೇರೆ ಕೃಷಿ ಒಂದು ಬೇರೆ ಬೇರೆ ಕೃಷಿಕರು ಇರ್ತಾರಲ್ವಾ, ಅವರಿಗೆ ಸಬ್ಸಿಡಿಗಳನ್ನ ಕೊಡ್ತಾರೆ. ಸಬ್ಸಿಡಿಗಳನ್ನ ಕೊಡೋದ್ರಿಂದ ಅವರ ಒಂದು ಉತ್ಪನ್ನಗಳು ಬಹಳ ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ. ಕಡಿಮೆ ಬೆಲೆಯಲ್ಲಿ ಸಿಕ್ಕೋದ್ರಿಂದ ಬೇರೆ ದೇಶಗಳಿಂದ ಇಂಪೋರ್ಟ್ ಆಗುತ್ತಲ್ವಾ, ಅವರ ಆ ಒಂದು ಉತ್ಪನ್ನಗಳ ಬೆಲೆ ಹೆಚ್ಚಾಗಿರುತ್ತೆ. ಹಾಗಾಗಿ ಟ್ಯಾರಿಫ್ಗಳ ಮೂಲಕ ಅದು ಇನ್ನಷ್ಟು ಹೆಚ್ಚಾಗಿರುತ್ತೆ. ಈಗ ಇಲ್ಲಿ ಯಾಕೆ ಈ ಸುದ್ದಿ ಬಂದಿದೆ ಅಂತಂದ್ರೆ, ಇಂಡಿಯಾಸ್ ಇಂಪೋರ್ಟ್ ಟ್ಯಾರಿಫ್ಸ್ ಆರ್ 5 times ದಟ್ ಆಫ್ ದಿ US ಅಂಡ್ ಹೈಯೆಸ್ಟ್ ಅಮಂಗ್ ಬ್ರಿಕ್ಸ್ ನೇಷನ್. ಭಾರತ ಈಗ ಟ್ಯಾರಿಫ್, ನಾವು ಇಂಪೋರ್ಟ್ ಮಾಡ್ತಾ ಇರುವಂತಹ ವಸ್ತುಗಳ ಮೇಲೆ ಹಾಕ್ತೀವಲ್ವಾ ಸುಂಕ, ಅದನ್ನ ಬ್ರಿಕ್ಸ್ ದೇಶಗಳಿಗೆ ಹೋಲಿಸಿದ್ರೆ 5 ಪಟ್ಟು ಹೆಚ್ಚನ್ನ ಹಾಕ್ತಾ ಇದೆ ಸುಂಕವನ್ನ. ಇದರಿಂದ ಏನಾಗುತ್ತೆ, ಇಂಪೋರ್ಟ್ ಮಾಡ್ತಾ ಇರುವ ವಸ್ತುಗಳ ಬೆಲೆಯಲ್ಲಿ ಏರಿಕೆ ಆಗುತ್ತೆ. ಅದೇ ರೀತಿ ಭಾರತ ಸ್ವದೇಶಿ ವಸ್ತುಗಳ ಮೇಲೆ, ಇಲ್ಲಿನ ಕೃಷಿಕರ ವಸ್ತುಗಳ ಮೇಲೆ ಏನಾಗ್ತಾ ಇದೆ, ಹೆಚ್ಚು ಸಬ್ಸಿಡಿಗಳನ್ನ ಕೊಡ್ತಾ ಇದೆ ಅವರಿಗೆ. ಹಾಗಾಗಿ ಆ ಒಂದು ವಸ್ತುಗಳ ಬೆಲೆ ತಗ್ಗುತ್ತೆ, ಬೇರೆ ದೇಶಗಳಿಗೆ ಇದರಿಂದ ಲಾಸ್ ಆಗುತ್ತೆ ಅನ್ನುವಂತಹ ಒಂದು ಮಾತು ಆವಾಗ ಬರ್ತಾ ಇರುತ್ತೆ. US ಇದನ್ನ ವಿರೋಧಿಸ್ತಾ ಇರುತ್ತೆ ಆವಾಗ. ಟ್ಯಾರಿಫ್ಗಳನ್ನ ಕಡಿಮೆ ಮಾಡಿ, ಪ್ರೊಟೆಕ್ಷನಿಸಮ್ ಅನ್ನ ಕಡಿಮೆ ಮಾಡಿ. ಪ್ರೊಟೆಕ್ಷನಿಸಮ್ ಅಂತಂದ್ರೆ ಏನು, ನಮ್ಮ ಸ್ವದೇಶಿ ಉತ್ಪನ್ನಗಳಿಗೆ ಹೆಚ್ಚು ಸಬ್ಸಿಡಿಗಳನ್ನ ಕೊಡೋದು ಅಥವಾ ಅದನ್ನ ರಕ್ಷಿಸೋದು. ಬೇರೆ ದೇಶಗಳಿಗೆ ಲಾಸ್ ಆದ್ರೂ ಪರವಾಗಿಲ್ಲ, ನಮ್ಮ ದೇಶವನ್ನ ರಕ್ಷಿಸಿಕೊಳ್ಳೋದು ಅನ್ನುವಂಥದ್ದೊಂದು ಪ್ರೊಟೆಕ್ಷನಿಸಮ್ ಸಿಂಪಲ್ ಆದಂತಹ ಒಂದು ಉದಾಹರಣೆ. ಇದಾದ ನಂತರ ಪ್ಲಾನೆಟ್ ಆನ್ ದಿ ಎಡ್ಜ್ ಆರ್ ಸ್ಯಾಟರ್ನ್ಸ್ ರಿಂಗ್ಸ್ ಓಲ್ಡರ್ ದೆನ್ ದೆ ಲುಕ್. ಅಂತಂದ್ರೆ ಇಲ್ಲಿ ಈಗ ಯಾವುದು, ಶನಿಯ ಒಂದು ಉಂಗುರಗಳು ಅಂತ ಹೇಳ್ತೀವಲ್ವಾ, ಸ್ಯಾಟರ್ನ್ ರಿಂಗ್ಸ್, ಇದು ನಾವು ಅಂದ್ಕೊಂಡಕ್ಕಿಂತ ಬಹಳ ಹಳೇದ ಅಂತ ಕೆಲವೊಂದು ಕ್ವಶನ್ಗಳು ಬರುತ್ತೆ. ಇದರ ಬಗ್ಗೆ ಬೇರೆ ಬೇರೆ ಸ್ಟಡೀಸ್ ಗಳನ್ನ ಕೊಟ್ಟಿದ್ದಾರೆ. ನಮಗೆ ಇಲ್ಲಿ ಪ್ರಿಲಿಮ್ಸ್ಗೆ ಬೇಕಾಗಿರುವ ಅಂಶಗಳು ಯಾವ್ದು. ಮೊದಲನೇದು ಕ್ಯಾಸಿನಿ ಮಿಷನ್. ಇದು ನಾಸಾ ಸ್ಪೇಸ್ ಕ್ರಾಫ್ಟ್ ದಟ್ ಸ್ಟಡಿಡ್ ದಿ ಸ್ಯಾಟರ್ನ್ ಅಂಡ್ ಇಟ್ಸ್ ಮೂನ್ಸ್ ಫ್ರಾಮ್ 2004 to 2017. 2004ರಿಂದ 2017 ಅವಧಿಯಲ್ಲಿ ಈ ನಾಸಾದ ಸ್ಪೇಸ್ ಕ್ರಾಫ್ಟ್ ಇದು ಯಾವುದು, ಕ್ಯಾಸಿನಿ ಮಿಷನ್ ಅನ್ನೋದು ಏನ್ ಮಾಡುತ್ತೆ, ಶನಿ ಮತ್ತು ಅದರ ಚಂದ್ರನ ಕುರಿತು ಅಧ್ಯಯನ ಮಾಡುತ್ತೆ. ಶನಿಯ ಉಂಗುರಗಳು ಮತ್ತೆ ವಾತಾವರಣ, ಚಂದ್ರಗಳ ಬಗ್ಗೆ ನಮಗೆ ಹೆಚ್ಚು ಜ್ಞಾನವನ್ನ ನೀಡುತ್ತೆ ಇದು. ಇನ್ನು ಇನ್ನೊಂದು ಎರಡನೇ ಮುಖ್ಯವಾದ ಅಂಶ ಎನ್ಸೆಲಾಡಸ್ ಅಂತ ಬರುತ್ತೆ. ಇನ್ನೊಂದು ಟೈಟಾನ್. ಇದು ಚಂದ್ರನ ಒಂದು ಉಪಗ್ರಹಗಳು. ನಮಗೆ ಚಂದ್ರ ಹೇಳ್ತೇನೆ ಅಂತಂದ್ರೆ ಮುಖ್ಯವಾಗಿ ಶನಿಯ ಒಂದು ಚಂದ್ರ. ನಮಗೆ ಚಂದ್ರ ಇದ್ದ ಹಾಗೆ ಶನಿಗೆ ಚಂದ್ರ ಇರುತ್ತೆ. ಅಂತಂದ್ರೆ ಶನಿಯ ಚಂದ್ರ ಅಂದ್ರೆ ಏನು, ಶನಿಯ ಉಪಗ್ರಹಗಳು, ಶನಿಯ ನೈಸರ್ಗಿಕ ಉಪಗ್ರಹಗಳು. ಶನಿಯ ಉಪಗ್ರಹಗಳಲ್ಲಿ ಎನ್ಸೆಲಾಡಸ್ ಮತ್ತೆ ಟೈಟಾನ್ ಮುಖ್ಯ. ಬೇರೆ ಬೇರೆ ಹೆಸರುಗಳಿದೆ ಅವರಿಗೆ. ಇನ್ನೊಂದು ಅಂಶ ಕ್ರಯೋವೊಲ್ಕೆನಾಸ್. ವಾಲ್ಕೆನಾಸ್ ದಟ್ ಎರಪ್ಟ್ ಐಸಿ ಸಬ್ಸ್ಟೆನ್ಸಸ್ ಲೈಕ್ ವಾಟರ್, ಅಮೋನಿಯಾ ಆರ್ ಮೀಥೇನ್ ಇನ್ಸ್ಟೆಡ್ ಆಫ್ ಲಾವಾ. ಕ್ರಯೋವೊಲ್ಕೆನಾಗಳು ಅಂತಂದ್ರೆ ಏನು, ಇದು ಲಾವಾದ ಬದಲು ನೀರು, ಅಮೋನಿಯಾ ಮತ್ತೆ ಮೀಥೇನ್ ಅಂತ ಹಿಮದ ಪದಾರ್ಥಗಳನ್ನ ಹೊರಹೊಮ್ಮಿಸುವಂತ ವೊಲ್ಕೆನಾಗಳು. ಅದನ್ನ ಕ್ರಯೋವೊಲ್ಕೆನಾಗಳು ಅಂತ ಕರೀತಾರೆ. ಫೌಂಡ್ ಇನ್ ದಿ ಮೂನ್ಸ್ ಲೈಕ್ ಎನ್ಸೆಲಾಡಸ್ ಅಂಡ್ ಯುರೋಪಾ. ದೇ ಆರ್ ಇಂಪಾರ್ಟೆಂಟ್ ಫಾರ್ ಆಸ್ಟ್ರೋಬಯಾಲಜಿ, ಸ್ಟಡಿ ಆಫ್ ಲೈಫ್ ಬಿಯಾಂಡ್ ಅರ್ತ್. ಯಾಕೆ ಇದು ಮುಖ್ಯ ಅಂತಂದ್ರೆ, ಆಸ್ಟ್ರೋಬಯಾಲಜಿ ಅಂತಂದ್ರೆ ಭೂಮಿಯ ಹೊರಗಡೆ ಜೀವಿಗಳು ಹೇಗಿರುತ್ತೆ, ಆ ಒಂದು ಜೀವಿಗಳ ಬೇರೆ ಬೇರೆ ಕ್ರಮಗಳು ಹೇಗಿರಬಹುದು ಅನ್ನೋದ್ರ ಬಗ್ಗೆ ಸ್ಟಡಿ ಮಾಡ್ಲಿಕ್ಕೆ, ಸಂಶೋಧನೆ ಮಾಡ್ಲಿಕ್ಕೆ ಇದು ಬಹಳ ಮುಖ್ಯ ಆಗಿರುತ್ತೆ. ಇನ್ನು ಎನ್ಸೆಲಾಡಸ್ ಮತ್ತೆ ಯುರೋಪಾ ನೋಡೋದಾದ್ರೆ, ಮೂನ್ಸ್ ಆಫ್ ಸ್ಯಾಟರ್ನ್ ಅಂಡ್ ಜುಪಿಟರ್. ಎನ್ಸೆಲಾಡಸ್ ಅನ್ನೋದು ಶನಿಯ ಒಂದು ಉಪಗ್ರಹ, ಯುರೋಪಾ ಅನ್ನೋದು ಜುಪಿಟರ್ನ ಉಪಗ್ರಹ. ಬೋತ್ ಹ್ಯಾವಿಂಗ್ ಸಬ್ ಸರ್ಫೇಸ್ ಓಷನ್ಸ್. ಅವರ ಒಂದು ಮೇಲ್ಮೈಯ ಅಡಿಯಲ್ಲಿ ನೀರಿನ ಪ್ರಮಾಣ, ಓಷನ್, ಸಾಗರಗಳು ಇರಬಹುದು ಅನ್ನುವಂತ ಒಂದು ಸಂಶೋಧನೆ ನಡೀತಾ ಇದೆ. ಸೊ ದೇ ಆರ್ ಕನ್ಸಿಡರ್ಡ್ ಕೀ ಪ್ಲೇಸಸ್ ಟು ಸ್ಟಡಿ ದಿ ಪಾಸಿಬಿಲಿಟಿ ಆಫ್ ಏಲಿಯನ್ ಲೈಫ್. ಅಂತಂದ್ರೆ ಏಲಿಯನ್ ಲೈಫ್, ಅನ್ಯಗ್ರಹ ಜೀವಿಗಳು, ಹಾಗೆ ಅವುಗಳಿಗೆ ಸಂಬಂಧಪಟ್ಟ ಅಧ್ಯಯನವನ್ನು ನಡೆಸಲಿಕ್ಕೆ ಈ ಒಂದು ಸಬ್ ಸರ್ಫೇಸ್ ಓಷನ್ಗಳು ಹೆಲ್ಪ್ ಮಾಡಬಹುದು ಅನ್ನುವಂತ ಒಂದು ಮಾಹಿತಿ ಇದೆ. ಹಾಗೆ ಅವುಗಳನ್ನ ಅಧ್ಯಯನ ಮಾಡಲಿಕ್ಕೆ ಒಳ್ಳೆಯ ತಾಣ ಅಂತ ಪರಿಗಣಿಸ್ತಾ ಇದ್ದಾರೆ. ಇದಾದ ನಂತರ ಇಲ್ಲಿ ಈ ಕಡೆ ಇನ್ನೊಂದಿದೆ, ಸೆಂಟರ್ ರಿವ್ಯಾಂಪ್ಸ್ ವೆಬ್ಸೈಟ್ಸ್ ಕ್ರಿಯೇಟ್ಸ್ ಮಲ್ಟಿಲಿಂಗ್ವಲ್ AI ಹಬ್ ಫಾರ್ ಬೆಟರ್ ಸ್ಕೀಮ್ ಔಟ್ರೀಚ್. ಸರ್ಕಾರ ತನ್ನ ಬೇರೆ ಬೇರೆ ವೆಬ್ಸೈಟ್ ಗಳನ್ನ AI ಮೂಲಕ ಇನ್ನಷ್ಟು ಅಭಿವೃದ್ಧಿಗೊಳಿಸ್ತಾ ಇದೆ. ಮಲ್ಟಿಲಿಂಗ್ವಲ್ ಅಂತಂದ್ರೆ ಬೇರೆ ಬೇರೆ ಭಾಷೆಗಳನ್ನು ಅವುಗಳನ್ನ ತರ್ತಾ ಇದೆ. AIಗೆ ಸಂಬಂಧಪಟ್ಟ ಹಾಗೆ ಒಳ್ಳೆ ಕ್ರಾಂತಿ ನಡೀತಾ ಇದೆ ನಿಧಾನವಾಗಿ. ಇದರಲ್ಲಿ ಕೆಲವೊಂದು ಯೋಜನೆಗಳನ್ನ ನೆನಪಿಟ್ಕೊಳ್ಳಿ. ಇದನ್ನ ಮತ್ತೆ ಸಪರೇಟ್ ಆಗಿ ಕೊಡೋದಿಲ್ಲ, ಮತ್ತೆ ಇದು ನ್ಯೂಸ್ ಅಲ್ಲಿ ಬರ್ತಾ ಇರುತ್ತೆ, ನಿಮ್ಗೆ ನೆನಪಾಗುತ್ತೆ. ಭಾರತ ಜನ್ ಅಂತಂದ್ರೆ ದ ವರ್ಲ್ಡ್ಸ್ ಫಸ್ಟ್ ಗವರ್ಮೆಂಟ್ ಫಂಡೆಡ್ ಮಲ್ಟಿ ಮೋಡಲ್ ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್ ಇನಿಷಿಯೇಟಿವ್ ಲಾಂಚ್ ಇನ್ 2024. 2024ರಲ್ಲಿ ಮೊದಲ ಬಾರಿಗೆ ಭಾರತ ಜನ್ ಅಂತ ಲಾಂಚ್ ಮಾಡ್ತಾರೆ. ಏನ್ ಮಾಡುತ್ತೆ ಇದು, ಗವರ್ಮೆಂಟ್ ಫಂಡೆಡ್, ಸರ್ಕಾರದಿಂದ ಅನುದಾನವನ್ನು ಪಡ್ಕೊಂಡಂತಹ ಮಲ್ಟಿ ಮೋಡಲ್ ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್. ಇನ್ನು ಡಿಜಿಟಲ್ ಇಂಡಿಯಾ ಭಾಷಿನಿ, ಅ ಲ್ಯಾಂಗ್ವೇಜ್ ಟ್ರಾನ್ಸ್ಲೇಷನ್ ಪ್ಲಾಟ್ಫಾರ್ಮ್. ಇದೇನು ಡಿಜಿಟಲ್ ಇಂಡಿಯಾ ಭಾಷಿಣಿ ಅನ್ನೋದು ಲ್ಯಾಂಗ್ವೇಜ್ ಟ್ರಾನ್ಸ್ಲೇಷನ್ ಮಾಡುವಂತಹ ಒಂದು ಪ್ಲಾಟ್ಫಾರ್ಮ್ ಇದು. ನೆಕ್ಸ್ಟ್ ಇನಿಷಿಯೇಟಿವ್ ಅದಾಯ್ತು. ಸರ್ವಂ ಒನ್
AI LLM, AI ನ ಒಂದು ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್ ಸಹ ಇದು ಸರ್ವಮ್ ಒನ್ ಅಂತಂದ್ರೆ ಇದು ಯಾಕೆ ಬೇಕು ನಮಗೆ? ಸರ್ವಮ್ ಒನ್ ಇಸ್ ರಿಲೇಟೆಡ್ ಟು ಅಂತ ಫಿಲಿಮ್ಸ್ ಅಲ್ಲಿ ಕ್ವಶನ್ ಬಂದ್ರೆ ನೀವು ಅದನ್ನ ಗುರುತಿಸಲಿಕ್ಕೆ ಸಾಧ್ಯ ಆಗ್ಬೇಕು. AI ಅಂತ ಆಪ್ಷನ್ ಇರಬಹುದು ಅಥವಾ LLM ಅಂತ ಆಪ್ಷನ್ ಇರಬಹುದು. ಹೀಗಾಗಿ AI LLM ಈ ರೀತಿ ಆಪ್ಷನ್ ಗಳನ್ನ ನೀವು ಫೈಂಡ್ ಔಟ್ ಮಾಡ್ಲಿಕ್ಕೆ ಸಾಧ್ಯ ಆಗ್ಬೇಕು. ಅಷ್ಟನ್ನ ನೋಡ್ಕೊಂಡ್ರೆ ಸಾಕು. ಇನ್ನು ಚಿತ್ರಲೇಖ ಓಪನ್ ಸೋರ್ಸ್ ವಿಡಿಯೋ ಟ್ರಾನ್ಸ್ಕ್ರಿಯೇಷನ್ ಪ್ಲಾಟ್ಫಾರ್ಮ್. ಚಿತ್ರಲೇಖ ಯಾವುದಕ್ಕೆ ಸಂಬಂಧಪಟ್ಟಿದ್ದು? ಓಪನ್ ಸೋರ್ಸ್ ವಿಡಿಯೋ ಟ್ರಾನ್ಸ್ಕ್ರಿಯೇಷನ್ ಅಂಡ್ ದಿ ಮಲ್ಟಿಲಿಂಗ್ವಲ್ AI ಸಿಸ್ಟಮ್ ಎವರೆಸ್ಟ್ 1.0 ವಿಚ್ ಕೇಟರ್ಸ್ ಟು ವೇರಿಯಸ್ ಇಂಡಿಯನ್ ಲ್ಯಾಂಗ್ವೇಜಸ್. ಮುಖ್ಯವಾಗಿ ಬೇರೆ ಬೇರೆ ಭಾಷೆಗಳಿಗೆ ಸಂಬಂಧಪಟ್ಟ ಹಾಗೆ AI ಅನ್ನ ಯೂಸ್ ಮಾಡಿಕೊಂಡು ಹೇಗೆ ಅಭಿವೃದ್ಧಿಯನ್ನ ಮಾಡ್ತಾ ಇದ್ದೇವೆ ಅನ್ನೋದ್ರ ಬಗ್ಗೆ ಈ ಪ್ಲಾಟ್ಫಾರ್ಮ್ಗಳಿದೆ. ಇದನ್ನ ನೆನಪಿಟ್ಕೊಳ್ಳಿ. ಇದಾದ ನಂತರ ಕೊನೆಯಲ್ಲಿ ಬಹಳ ಮುಖ್ಯವಾದ ಒಂದು ಅಂಶ, ಸರಿಯಾಗಿ ಕೇಳಿಸ್ಕೊಳ್ಳಿ. ವಾಟ್ ಇಸ್ ದ ರೇರೆಸ್ಟ್ ಆಫ್ ರೇರ್ ಡಾಕ್ಟ್ರಿನ್? ಏನಿದು ರೇರೆಸ್ಟ್ ಆಫ್ ರೇರ್ ಡಾಕ್ಟ್ರಿನ್? ಅತ್ಯಾಚಾರದ ಪ್ರಕರಣಗಳಲ್ಲಿ ಆರೋಪಿಗೆ ಯಾವ ರೀತಿ ಶಿಕ್ಷೆಯನ್ನು ವಿಧಿಸ್ತಾರೆ ಅಂತಂದ್ರೆ ಅವರಿಗೆ ಮರಣ ದಂಡನೆ ವಿಧಿಸ್ತಾರ ಅಥವಾ ಜೀವಾವಧಿ ಶಿಕ್ಷೆಯನ್ನು ವಿಧಿಸ್ತಾರ ಅನ್ನೋದ್ರ ಬಗ್ಗೆ ಇರುವಂತಹ ಒಂದು ಡಾಕ್ಟ್ರಿನ್ ಇದು. ಏನಿದು ಅಂತ ಸರಿಯಾಗಿ ತಿಳ್ಕೊಳ್ತಾ ಹೋಗೋಣ. ಅತ್ಯಾಚಾರ ಮತ್ತೆ ಮರಣ ದಂಡನೆ ಕುರಿತಾದಂತಹ ಒಂದು ಮಹತ್ವದ ಅಂಶಗಳನ್ನ ಇಲ್ಲಿ ನಾವು ತಿಳ್ಕೊಳ್ತಾ ಹೋಗ್ತೇವೆ. 2 ಕೇಸಸ್ ವಿತ್ ಡಿಫರೆಂಟ್ ಪನಿಷ್ಮೆಂಟ್ಸ್. 2 ಕೇಸ್ಗಳನ್ನ ನಾವು ಇಲ್ಲಿ ಕೈಗೊಳ್ತೇವೆ ಅಂತಂದ್ರೆ ಅದನ್ನ ನೋಡ್ತೇವೆ. 2 ಕೇಸ್ಗಳ ಬಗ್ಗೆ ನೋಡಿದಾಗ ಮೊದಲನೇದು ಕೇಸ್ 1 ಕೋಲ್ಕತ್ತಾ ಡಾಕ್ಟರ್ ಮರ್ಡರ್. ನಿಮ್ಗೆ ಗೊತ್ತಿದೆ ಆರ್ಜಿಕರ್ ಅಲ್ಲಿ ಡಾಕ್ಟರ್ ಇನ್ನ ರೇಪ್ ಅಂಡ್ ಮರ್ಡರ್ ಕೇಸ್ ಆಗಿತ್ತು. ಫೀಮೇಲ್ ಡಾಕ್ಟರ್ ವಾಸ್ ರೇಪ್ಡ್ ಅಂಡ್ ಮರ್ಡರ್ಡ್ ಇನ್ಸೈಡ್ ಎ ಮೆಡಿಕಲ್ ಕಾಲೇಜ್. ಒಂದು ಮಹಿಳಾ ವೈದ್ಯ ಮೇಲೆ ಆಕ್ರಮಣ ಅತ್ಯಾಚಾರ ಮಾಡಿ ಕೊಲೆ ಮಾಡಲಾಗುತ್ತೆ. The accused ಸಂಜಯ್ ರಾಯ್ ವಾಸ್ ಕನ್ವಿಕ್ಟೆಡ್ ಬೇಸ್ಡ್ ಆನ್ ದಿ ಫೊರೆನ್ಸಿಕ್ ಎವಿಡೆನ್ಸ್. ಸಂಜಯ್ ರಾಯ್ ಅನ್ನುವಂತ ಆರೋಪಿಯನ್ನ ಈ ಫೊರೆನ್ಸಿಕ್ ಸಾಕ್ಷ್ಯಗಳ ಆಧಾರದ ಮೇಲೆ ದೋಷಿ ಅಂತ ತೀರ್ಮಾನಿಸ್ತಾರೆ. ಕೋರ್ಟ್ ಡಿಡ್ ನಾಟ್ ಕನ್ಸಿಡರ್ ಇಟ್ ಆಸ್ ಅ ರೇರೆಸ್ಟ್ ಆಫ್ ರೇರ್ ಕೇಸ್. ಆದ್ರೆ ಕೋರ್ಟ್ ಇದೆಯಲ್ವಾ ಇದು ರೇರೆಸ್ಟ್ ಆಫ್ ರೇರ್ ಕೇಸ್ ಅಂತ ಡಿಸೈಡ್ ಮಾಡೋದಿಲ್ಲ, ಕನ್ಸಿಡರ್ ಮಾಡೋದಿಲ್ಲ. ಸೊ ಹಿ ಗಾಟ್ ಲೈಫ್ ಇಂಪ್ರಿಸನ್ಮೆಂಟ್ ಇನ್ಸ್ಟೆಡ್ ಆಫ್ ಡೆತ್ ಪೆನಾಲ್ಟಿ. ಹಾಗಾಗಿ ಅತ್ಯಂತ ಅಪರೂಪದ ಪ್ರಕರಣ ಅಲ್ಲ ಅಂತ ತೀರ್ಮಾನಿಸಿ ಅವರಿಗೆ ಆ ಒಂದು ದೋಷಿ ಇದ್ದಾನಲ್ವಾ ಅವನಿಗೆ ಏನ್ ಮಾಡುತ್ತೆ, ಆಜೀವ ಕಾರಾಗೃಹ ಶಿಕ್ಷೆನ ವಿಧಿಸುತ್ತೆ. ಅಂತಂದ್ರೆ ಮರಣ ದಂಡನೆ ವಿಧಿಸೋದಿಲ್ಲ. ಇದು ಮೊದಲನೇ ಕೇಸು. ಕೇಸ್ 2 ನೋಡೋದಾದ್ರೆ ಶಾರನ್ ರಾಜ್ ಪಾಯ್ಸನಿಂಗ್ ಇನ್ ಕೇರಳ. ಕೇರಳದಲ್ಲಿ ಇನ್ನೊಂದು ಕೇಸ್ ಆಗಿತ್ತು. ಗ್ರೀಷ್ಮ ಪಾಯ್ಸನ್ಡ್ ಹರ್ ಪಾರ್ಟ್ನರ್ ಶಾರನ್ ರಾಜ್ ಯೂಸಿಂಗ್ ಆನ್ ಆಯುರ್ವೇದಿಕ್ ಡ್ರಿಂಕ್ ವಿತ್ ಪಾಯ್ಸನ್ ಇನ್ ಅಕ್ಟೋಬರ್ 2022. ಗ್ರೀಷ್ಮ ಅನ್ನುವಂತ ಒಂದು ಯುವತಿ ನನ್ನ ಪ್ರೇಮಿಯಾದ ಶರೋನ್ ರಾಜ್ಗೆ ಆಯುರ್ವೇದ ಔಷಧದ ಜೊತೆ ವಿಷವನ್ನ ಮಿಶ್ರಣ ಮಾಡಿ ಕೊಲ್ತಾಳೆ. ಹಿ ಡೈಡ್ 11 days ಲೇಟರ್ ಡ್ಯೂ ಟು ಮಲ್ಟಿಪಲ್ ಆರ್ಗನ್ ಫೇಲ್ಯೂರ್. 11 ದಿನಗಳ ನಂತರ ಬಹು ಅಂಗಾಂಗ ವೈಫಲ್ಯದಿಂದ ಆ ಒಂದು ಶಾರನ್ ರಾಜ್ ಅವರು ಸಾವನ್ನಪ್ತಾರೆ. ಆಮೇಲೆ ಅಲ್ಲಿ ಮತ್ತೊಂದು ಕೋರ್ಟ್ ಇರುತ್ತೆ, ನೇಯಾಟಿನ್ಕರ್ ನ್ಯಾಯಾಲಯ ಅಂತ. ಅದೇನ್ ಹೇಳುತ್ತೆ, ಇಟ್ ಈಸ್ ಅ ರೇರೆಸ್ಟ್ ಆಫ್ ರೇರ್ ಕೇಸ್ ಅಂಡ್ ಗೇವ್ ಹರ್ ದಿ ಡೆತ್ ಪೆನಾಲ್ಟಿ. ಆ ನ್ಯಾಯಾಲಯ ಇದು ರೇರೆಸ್ಟ್ ಆಫ್ ರೇರ್ ಕೇಸ್, ಹಾಗಾಗಿ ಅವಳಿಗೆ ನಾವು ಮರಣ ದಂಡನೆಯನ್ನು ವಿಧಿಸ್ತೇವೆ ಅಂತ ಹೇಳುತ್ತೆ. ಹಾಗಾದ್ರೆ ಏನಿದು ರೇರೆಸ್ಟ್ ಆಫ್ ರೇರ್ ಡಾಕ್ಟ್ರಿನ್ ಅಂತ ನೋಡೋದಾದ್ರೆ, ದ ಡೆತ್ ಪೆನಾಲ್ಟಿ ಇನ್ ಇಂಡಿಯಾ ಇಸ್ ಗಿವನ್ ಓನ್ಲಿ ಟು ಎಕ್ಸ್ಟ್ರೀಮ್ ಕೇಸಸ್ ಅಂಡರ್ ದಿ ರೇರೆಸ್ಟ್ ಆಫ್ ರೇರ್ ಪ್ರಿನ್ಸಿಪಲ್. ಅಂದ್ರೆ ಈಗ ಮರಣ ದಂಡನೆ ನೀಡಬೇಕಾದ್ರೆ ಎಲ್ರಿಗೂ ನೀಡೋದಿಲ್ಲ, ಅದು ರೇರೆಸ್ಟ್ ಆಫ್ ರೇರ್ ಕೇಸ್ ಆಗಿರ್ಬೇಕು. ಅತ್ಯಂತ ಅಪರೂಪದ ಪ್ರಕರಣ ಅಂತ ಕರೆಯಬಹುದು ಕನ್ನಡದಲ್ಲಿ. ಅತ್ಯಂತ ಅಂಥ ಪ್ರಕರಣಗಳಿಗೆ ಮಾತ್ರ, ಗಂಭೀರವಾದ ಪ್ರಕರಣಗಳಿಗೆ ಮಾತ್ರ ಮರಣ ದಂಡನೆಯನ್ನ ನೀಡ್ತಾರೆ. ದೇರ್ ಇಸ್ ನೋ ಕ್ಲಿಯರ್ ಲೀಗಲ್ ಡೆಫಿನೇಷನ್ ಆಫ್ ವಾಟ್ ಕ್ವಾಲಿಫೈಸ್ ರೇರೆಸ್ಟ್ ಆಫ್ ರೇರ್, ಲೀಡಿಂಗ್ ಟು ಡಿಫರೆಂಟ್ ಡಿಸಿಷನ್ಸ್ ಇನ್ ಸಿಮಿಲರ್ ಕೇಸಸ್. ಆದ್ರೆ ಯಾವುದು ರೇರೆಸ್ಟ್ ಆಫ್ ರೇರ್ ಕೇಸು ಅನ್ನೋದ್ರ ಬಗ್ಗೆ ಸರಿಯಾದ ವ್ಯಾಖ್ಯಾನಗಳೇ ಇಲ್ಲ. ಹಾಗಾಗಿ ಒಂದೇ ಕೇಸ್ ಇದ್ರೂ ಸಹ ಬೇರೆ ಬೇರೆ ಜಡ್ಜಸ್ಗಳು ಅದನ್ನ ಬೇರೆ ಬೇರೆ ರೀತಿ ತೀರ್ಮಾನ ಮಾಡ್ತಿದ್ದಾರೆ. ಆರಿಜಿನ್ ಆಫ್ ಡೆತ್ ಪೆನಾಲ್ಟಿ ಡಿಬೇಟ್ ಇನ್ ಇಂಡಿಯಾ. ಹಾಗಾದ್ರೆ ಡೆತ್ ಪೆನಾಲ್ಟಿ ಬಗ್ಗೆ ಯಾವಾಗ ಒಂದು ಡಿಬೇಟ್ ಸ್ಟಾರ್ಟ್ ಆಯ್ತು ಅಂತ ನೋಡೋದಾದ್ರೆ, ಜಗಮೋಹನ್ ಸಿಂಗ್ ವರ್ಸಸ್ ಸ್ಟೇಟ್ ಆಫ್ ಯುಪಿ ಹಾಗೂ ಜಗಮೋಹನ್ ಸಿಂಗ್ ಅವರ ಒಂದು ಕೇಸ್ನಲ್ಲಿ ಅಲ್ಲಿ ಏನ್ ಹೇಳ್ತಾರೆ, ದ ಅಕ್ಯೂಸ್ಡ್ ಆರ್ಗ್ಯೂಡ್ ದಟ್ ಡೆತ್ ಪೆನಾಲ್ಟಿ ವೈಲೇಟ್ಸ್ ಫಂಡಮೆಂಟಲ್ ರೈಟ್ಸ್. ನೋಡಿ ಸ್ವಲ್ಪ ಇಂಟ್ರೆಸ್ಟಿಂಗ್ ಇದೆ. ಅಂತಂದ್ರೆ ಆ ಆರೋಪಿ ಏನ್ ಹೇಳ್ತಿದ್ದಾರೆ, ನೀವು ನನಗೆ ಮರಣ ದಂಡನೆ ವಿಧಿಸೋ ಹಾಗಿಲ್ಲ, ಯಾಕಂತಂದ್ರೆ ಅದು ನನ್ನ ಮೂಲಭೂತ ಹಕ್ಕುಗಳಿಗೆ ಉಲ್ಲಂಘನೆಯನ್ನ ತರುತ್ತೆ, ಅದಕ್ಕೆ ಧಕ್ಕೆ ಮಾಡುತ್ತೆ ಅದು. ಹಾಗಾಗಿ ಮತ್ತೆ ಅವ್ರೇನ್ ಹೇಳ್ತಿದ್ರೆ ಆರೋಪಿ, ದ ಜಡ್ಜಸ್ ಹ್ಯಾವ್ ಟೂ ಮಚ್ ಡಿಸ್ಕ್ರಿಷನ್ ಇನ್ ಡಿಸೈಡಿಂಗ್ ಪನಿಷ್ಮೆಂಟ್. ಇಲ್ಲಿ ನಾನು ಆರೋಪಿ ಅಥವಾ ನನಗೆ ಶಿಕ್ಷೆನ ಕೊಡ್ತಾ ಇರೋದು ಜಡ್ಜ್, ಹಾಗಾಗಿ ಅವರೇ ತಮ್ಮ ಆಯ್ಕೆನ ಅಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ ಹೊರತು ಅದರಿಂದ ನನಗೆ ಅದನ್ನ ನಾನು ಒಪ್ಪೋದಿಲ್ಲ. ಹಾಗಾಗಿ ನನ್ನ ಫಂಡಮೆಂಟಲ್ ರೈಟ್ ಗಳಿಗೆ ಅದು ಧಕ್ಕೆಯನ್ನು ತರುತ್ತೆ ಅಂತ ಆರೋಪಿ ಹೇಳ್ತಾ ಇದ್ದಾನೆ. ಅದು ಸುಪ್ರೀಂ ಕೋರ್ಟ್ ಏನ್ ಹೇಳುತ್ತೆ, ಕೋರ್ಟ್ ರೂಲ್ ದಟ್ ದ ಡೆತ್ ಪೆನಾಲ್ಟಿ ಇಸ್ ಕಾನ್ಸ್ಟಿಟ್ಯೂಷನಲ್ ಅಂಡರ್ ಆರ್ಟಿಕಲ್ 21, ರೈಟ್ ಟು ಲೈಫ್ ವಿತ್ ಡ್ಯೂ ಪ್ರೊಸೆಸ್. ಆರ್ಟಿಕಲ್ 21 ಅಡಿಯಲ್ಲಿ ಡೆತ್ ಪೆನಾಲ್ಟಿ ಅನ್ನೋದು ಕಾನೂನುಬದ್ಧವಾಗಿದೆ ಅಂತ ಸುಪ್ರೀಂ ಕೋರ್ಟ್ ಡಿಸೈಡ್ ಮಾಡುತ್ತೆ. ಇನ್ನು ಬಚ್ಚನ್ ಸಿಂಗ್ ವರ್ಸಸ್ ಸ್ಟೇಟ್ ಆಫ್ ಪಂಜಾಬ್, ಈ ಕೇಸ್ನಲ್ಲಿ ಏನಾಗುತ್ತೆ, ಸುಪ್ರೀಂ ಕೋರ್ಟ್ ಇಂಟ್ರೊಡ್ಯೂಸ್ ದಿ ರೇರೆಸ್ಟ್ ಆಫ್ ರೇರ್ ಡಾಕ್ಟ್ರಿನ್ ಬಟ್ ಡಿಡ್ ನಾಟ್ ಕ್ಲಿಯರ್ಲಿ ಡಿಫೈನ್ ಇಟ್. ಈ ಒಂದು ಕೇಸ್ನಲ್ಲಿ ಇದನ್ನ ಪ್ರಿಲಿಮ್ಸಿಗೂ ಸಹ ನೀವು ಚೆನ್ನಾಗಿ ನೆನಪಿಟ್ಕೊಳ್ಬೇಕು. ಯಾವ ಒಂದು ಕೇಸ್ನಲ್ಲಿ, ಬಚ್ಚನ್ ಸಿಂಗ್ ವರ್ಸಸ್ ಸ್ಟೇಟ್ ಆಫ್ ಪಂಜಾಬ್,
1980. ಈ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ ಏನ್ ಮಾಡುತ್ತೆ, ರೇರೆಸ್ಟ್ ಆಫ್ ರೇರ್ ಡಾಕ್ಟ್ರಿನ್ ಅನ್ನ ಮುಂದೆ ತರುತ್ತೆ. ಆದ್ರೆ ಅದು ಏನು ಅಂತ ಕ್ಲಿಯರ್ ಆಗಿ ಹೇಳೋದಿಲ್ಲ. ಇಟ್ ಮೆಂಟ್ ಡೆತ್ ಪೆನಾಲ್ಟಿ ಶುಡ್ ಬಿ ಗಿವನ್ ಓನ್ಲಿ ಇನ್ ಎಕ್ಸೆಪ್ಷನಲ್ ಕೇಸಸ್. ಬಹಳ ಅಪರೂಪದ ಪ್ರಕರಣಗಳಲ್ಲಿ ಅಥವಾ ಗಂಭೀರವಾದ ಪ್ರಕರಣಗಳಲ್ಲಿ ಮಾತ್ರ ನಾವು ಡೆತ್ ಪೆನಾಲ್ಟಿಯನ್ನ ಕೊಡಬೇಕು, ಮರಣ ದಂಡನೆಯನ್ನ ವಿಧಿಸಬೇಕು ಅಂತ ಹೇಳುತ್ತೆ. ಅದಾದ ನಂತರ ಇನ್ನೊಂದು ಕೇಸು ಮಲ್ಚಿ ಸಿಂಗ್ ವರ್ಸಸ್ ಸ್ಟೇಟ್ ಆಫ್ ಪಂಜಾಬ್ 1983. The court finally explained the rarest of rare principle by listing 5 conditions where the death penalty is justified. ಈ ಒಂದು ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ ಯಾವ್ಯಾವ ಅಂಶಗಳನ್ನ ಪರಿಗಣಿಸಿಕೊಂಡು ಅವರಿಗೆ ಡೆತ್ ಪೆನಾಲ್ಟಿಯನ್ನ ಕೊಡಬಹುದು, ಮರಣದಂಡನೆಯನ್ನ ವಿಧಿಸಬಹುದು ಅಂತ ಹೇಳ್ತಾ ಹೋಗುತ್ತೆ. 5 ಬೇರೆ ಬೇರೆ ಅಂಶಗಳನ್ನ ಅದರಲ್ಲಿ ಪ್ರಸ್ತಾಪ ಮಾಡ್ತಾರೆ. ಮೊದಲನೇದು ಬ್ರೂಟಲ್ ಅಂಡ್ ಶಾಕಿಂಗ್ ಮರ್ಡರ್. ಎಕ್ಸ್ಟ್ರೀಮ್ ಕ್ರೂಯಲ್ಟಿ ಅಂತಂದ್ರೆ ಬಹಳ ಕ್ರೂರವಾಗಿ ಒಬ್ಬರನ್ನ ಕೊಲ್ಲೋದು, ಶಾಕಿಂಗ್ ರೀತಿಯಲ್ಲಿ ಬ್ರೂಟಲ್ ಆಗಿ ಒಬ್ಬರನ್ನ ಕೊಂದಿದ್ರೆ ಅದಕ್ಕೆ ರೇರೆಸ್ಟ್ ಆಫ್ ರೇರ್ ಕೇಸ್ ಅಂತ ಕನ್ಸಿಡರ್ ಮಾಡಬಹುದು. ಇನ್ನು ಇವಿಲ್ ಮೋಟಿವ್, ಬಹಳ ದುರುದ್ದೇಶ ಪೂರ್ವಕವಾಗಿ ನಿಷ್ಕಾರುಣ್ಯವಾಗಿ ಕೊಲ್ಲೋದು ಅಂತ ಹೇಳ್ತೀವಲ್ವಾ, ಆ ರೀತಿ ಮಾಡಿದ್ರೆ ಅದಕ್ಕೂ ಸಹ ರೇರೆಸ್ಟ್ ಆಫ್ ರೇರ್ ಕೇಸ್ ಅಂತ ಹೇಳ್ತಾರೆ. ಸೋಷಿಯಲಿ ಹೇಟ್ಫುಲ್ ಕ್ರೈಮ್ ಲೈಕ್ ಕಮ್ಯುನಲ್ ಮರ್ಡರ್ಸ್, ಮತ್ತೆ ಹಿಂಸಾಚಾರಗಳು ಮತೀಯವಾಗಿರಬಹುದು, ಧಾರ್ಮಿಕವಾಗಿರಬಹುದು, ಮತ್ತೆ ಬೇರೆ ಬೇರೆ ಸಾಮಾಜಿಕ ದ್ವೇಷದಿಂದ ಮಾಡಿರುವಂತಹ ಅಪರಾಧಗಳಿಗೂ ಸಹ ಕೊಲೆ ಮಾಡಿದ್ರು ಸಹ ಅದಕ್ಕೆ ಸಹ ರೇರೆಸ್ಟ್ ಆಫ್ ರೇರ್ ಕೇಸ್ ಅಂತ ಹೇಳ್ತಾರೆ. ಅದಾದ ನಂತರ ಲಾರ್ಜ್ ಸ್ಕೇಲ್ ಮರ್ಡರ್, ಮಾಸ್ ಕಿಲ್ಲಿಂಗ್, ದೊಡ್ಡ ಮಟ್ಟದಲ್ಲಿ ಬಹಳ ಜನರನ್ನ ಕೊಲೆ ಮಾಡೋದಕ್ಕೂ ರೇರೆಸ್ಟ್ ಆಫ್ ರೇರ್ ಕೇಸ್ ಅಂತ ಕನ್ಸಿಡರ್ ಮಾಡ್ತಾರೆ. ಇನ್ನು ವಿಕ್ಟಿಮ್ಸ್ ವಲ್ನರಬಿಲಿಟಿ, ಇನ್ನು ಬಹಳ ದುರ್ಬಲ ವರ್ಗದವರನ್ನ, ಚೈಲ್ಡ್, ಎಲ್ಡರ್ಲಿ, ಡಿಸೇಬಲ್ಡ್ ಆರ್ ಹೆಲ್ಪ್ಲೆಸ್ ಪರ್ಸನ್, ಅಸಹಾಯಕರನ್ನಾಗಿರಬಹುದು, ಮಕ್ಕಳನ್ನ, ಮತ್ತೆ ವಯಸ್ಸಾದವರನ್ನ, ಮತ್ತೆ ವಿಶೇಷ ಚೇತನರನ್ನ, ಇವರ ಮೇಲೆ ಸಹ ಯಾವ್ದಾದ್ರು ಒಂದು ದುರ್ಘಟನೆ ಸಂಭವಿಸಿದ್ರೆ, ಅವರನ್ನ ಕೊಲೆ ಮಾಡಿದ್ರೆ, ಅತ್ಯಾಚಾರ ಮಾಡಿದ್ರೆ ಅದನ್ನು ಸಹ ರೇರೆಸ್ಟ್ ಆಫ್ ರೇರ್ ಕೇಸ್ ಅಂತ ಹೇಳ್ತಾರೆ. ಆದ್ರೆ ಅದಾದ್ಮೇಲೆ ಲೇಟರ್ ಚೇಂಜಸ್ ಇನ್ ಡೆತ್ ಪೆನಾಲ್ಟಿ ಲಾಸ್ 1983ಯಲ್ಲಿ ಮಿತ್ತು ವರ್ಸಸ್ ಸ್ಟೇಟ್ ಆಫ್ ಪಂಜಾಬ್ ಕೇಸ್ನಲ್ಲಿ ಏನಾಗುತ್ತೆ, ಸುಪ್ರೀಂ ಕೋರ್ಟ್ ರಿಮೂವ್ಡ್ ಸೆಕ್ಷನ್ 303 ಆಫ್ ಐಪಿಸಿಯ 303ನೇ ಸೆಕ್ಷನ್ ನ ರಿಮೂವ್ ಮಾಡುತ್ತೆ. ಅದೇನ್ ಹೇಳ್ತಾ ಇತ್ತು ಸೆಕ್ಷನ್, ವಿಚ್ ಪೋಸ್ಡ್ ಅ ಡೆತ್ ಪೆನಾಲ್ಟಿ ಫಾರ್ ಲೈಫ್ ಟರ್ಮ್ ಪ್ರಿಸನರ್ಸ್ ಹೂ ಕಮಿಟೆಡ್ ಮರ್ಡರ್. ಈಗ ಒಬ್ಬ ವ್ಯಕ್ತಿಗೆ ಜೀವಾವಧಿ ಶಿಕ್ಷೆ ಆಗಿರುತ್ತೆ, ಆ ಶಿಕ್ಷೆ ಆದ್ಮೇಲೂ ಸಹ ಅವರು ಯಾವುದೋ ಒಂದು ಮರ್ಡರ್ನ ಮಾಡಿದ್ರೆ, ಒಂದು ಕೊಲೆಯನ್ನ ಮಾಡಿದ್ರೆ ಅವರಿಗೆ ಡೆತ್ ಪೆನಾಲ್ಟಿಯನ್ನ ಆ ಒಂದು ಆರ್ಟಿಕಲ್, ಈ ಒಂದು 303 ಅಂಡರಲ್ಲಿ ವಿಧಿಸ್ತಾ ಇದ್ರು. ಅದನ್ನ ಸುಪ್ರೀಂ ಕೋರ್ಟ್ ರಿಮೂವ್ ಮಾಡುತ್ತೆ ಈ ಒಂದು ಮಿತ್ತು ವರ್ಸಸ್ ಸ್ಟೇಟ್ ಆಫ್ ಪಂಜಾಬ್ ಕೇಸ್ನಲ್ಲಿ. ನಾವು ಈಗ ಆಲ್ ಮರ್ಡರ್ ಕೇಸಸ್ ಆರ್ ಜಡ್ಜ್ಡ್ ಅಂಡರ್ ಸೆಕ್ಷನ್ 302 ಐಪಿಸಿ. ಎಲ್ಲಾ ಮರ್ಡರ್ ಕೇಸ್ಗಳನ್ನ 302ನೇ ವಿಧಿಯ ಮೂಲಕ ಈಗ ಡಿಸೈಡ್ ಮಾಡ್ತಾ ಇದ್ದಾರೆ. ವೇರ್ ಕೋರ್ಟ್ಸ್ ಕ್ಯಾನ್ ಚೂಸ್ ಬಿಟ್ವೀನ್ ಲೈಫ್ ಇಂಪ್ರಿಸನ್ಮೆಂಟ್ ಆರ್ ಡೆತ್ ಪೆನಾಲ್ಟಿ. ಈಗ ಕೋರ್ಟ್ ಏನ್ ಮಾಡಬೇಕು, ಸರ್ಕಾರ ಅಂದ್ರೆ ಕೋರ್ಟಿನ ಒಂದು ನ್ಯಾಯಾಧೀಶರು ಇರ್ತಾರಲ್ವಾ, ಅವರು ಡಿಸೈಡ್ ಮಾಡಬೇಕು ಇದಕ್ಕೆ ಡೆತ್ ಪೆನಾಲ್ಟಿ ಕೊಡೋದಾ ಅಥವಾ ಲೈಫ್ ಇಂಪ್ರಿಸನ್ಮೆಂಟ್, ಜೀವಾವಧಿ ಶಿಕ್ಷೆ ಕೊಡೋದಾ ಅಥವಾ ಮರಣ ದಂಡನೆಯನ್ನ ವಿಧಿಸೋದಾ ಅಂತ ಕೋರ್ಟ್ ಡಿಸೈಡ್ ಮಾಡುತ್ತೆ. ಸುಪ್ರೀಂ ಕೋರ್ಟ್ 2022 ಡಿಸಿಷನ್ ಆನ್ ಡೆತ್ ಪೆನಾಲ್ಟಿ, 2022 ಸುಪ್ರೀಂ ಕೋರ್ಟ್ ಏನ್ ಹೇಳುತ್ತೆ, ದ ಕೋರ್ಟ್ ಸ್ಯಾಡ್ ದರ್ ಶುಡ್ ಬಿ ಅ ಯೂನಿಫಾರ್ಮ್ ಪ್ರೊಸೆಸ್ ಟು ಅಲೋ ಅಕ್ಯೂಸ್ಡ್ ಪರ್ಸನ್ಸ್ ಪ್ರೆಸೆಂಟ್ ಮಿಟಿಗೇಟಿಂಗ್ ಫ್ಯಾಕ್ಟರ್ಸ್ ಲೈಕ್ ಮೆಂಟಲ್ ಹೆಲ್ತ್, ಪರ್ಸನಲ್ ಹಿಸ್ಟ್ರಿ ಬಿಫೋರ್ ಅ ಕ್ರೈಮ್ ಇಸ್ ಡಿಕ್ಲೇರ್ಡ್ ರೇರೆಸ್ಟ್ ಆಫ್ ರೇರ್. ಅಂತಂದ್ರೆ ಈಗ ಸುಪ್ರೀಂ ಕೋರ್ಟ್ನ ಅಭಿಪ್ರಾಯ ಏನು ಅಂತಂದ್ರೆ, ಸುಮ್ಮನೆ ಯಾವುದೋ ಒಂದು ಜನಾಭಿಪ್ರಾಯಕ್ಕೆ ಒಳಗಾಗಿಯೋ ಅಥವಾ ಆಕ್ರೋಶಕ್ಕೆ ಒಳಗಾಗಿ ಅಥವಾ ಒಂದು ಹೀನಾಯ ಕೃತ್ಯ ನಡೆದಿದೆ ಅಂತ ಗೊತ್ತಿರುತ್ತೆ, ಆದ್ರೆ ಅದಕ್ಕೆ ಸರಿಯಾದ ಸಾಕ್ಷ್ಯಗಳೇ ಇಲ್ಲದೆ ಇದ್ರೆ ಕೋರ್ಟ್ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಕಾನೂನು ಇರೋದು ಸಾಕ್ಷ್ಯದ ಮೇಲೆ. ಸಾಕ್ಷ್ಯಗಳೇ ಇಲ್ಲದೆ ಇದ್ರೆ ಯಾವುದೇ ಒಂದು ವ್ಯಕ್ತಿ ಅಪರಾಧಿಗೂ ಶಿಕ್ಷೆ ಆಗದೆ ಇರಬಹುದು, ನಿರಪರಾಧಿಗೂ ಶಿಕ್ಷೆ ಆಗಬಹುದು. ಈ ರೀತಿ ಬೇರೆ ಬೇರೆ ಕ್ರಮಗಳು, ಬೇರೆ ಬೇರೆ ಘಟನೆಗಳು ನಡೀತಾ ಇರುತ್ತೆ. ಹಾಗಾಗಿ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು ಅಂತ ಸುಪ್ರೀಂ ಕೋರ್ಟ್ ಬಹಳ ಸಾರಿ ಹೇಳ್ತಾ ಇರುತ್ತೆ. ಒಂದು ವೇಳೆ ಆ ಒಂದು ವ್ಯಕ್ತಿ ಈಗ ಯಾವುದೋ ಒಂದು ಅಪರಾಧಿ ಇರ್ತಾನೆ, ನಾವು ರೇರೆಸ್ಟ್ ಆಫ್ ರೇರ್ ಕೇಸ್ ಅಂತ ಡಿಸೈಡ್ ಮಾಡೋ ಮೊದಲು ಆ ವ್ಯಕ್ತಿಯ ಮೆಂಟಲ್ ಹೆಲ್ತ್ ನೋಡ್ಕೋಬೇಕು, ಅವನ ಪರ್ಸನಲ್ ಹಿಸ್ಟ್ರಿ ಆಗಿರಬಹುದು, ಎಲ್ಲಾ ಫ್ಯಾಕ್ಟರ್ ಅನ್ನ ಕನ್ಸಿಡರ್ ಮಾಡಿ, ಎಲ್ಲಾ ಫ್ಯಾಕ್ಟರ್ ಅನ್ನ ಪರಿಗಣಿಸಿಕೊಂಡು ಆಮೇಲೆ ರೇರೆಸ್ಟ್ ಆಫ್ ರೇರ್ ಕೇಸ್ ಅಂತ ನಾವು ಡಿಸೈಡ್ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳುತ್ತೆ. ದಿಸ್ ವುಡ್ ಎನ್ಶೋರ್ ಫೇರ್ನೆಸ್ ಇನ್ ಡಿಸೈಡಿಂಗ್ ಡೆತ್ ಪೆನಾಲ್ಟಿ. ಇದರ ಮೂಲಕ ನಾವು ನ್ಯಾಯಯುತವಾಗಿ ತೀರ್ಮಾನವನ್ನು ಕೊಡಬಹುದು. ಸೊ ವೈ ಇಸ್ ದಿ ಡೆತ್ ಪೆನಾಲ್ಟಿ ಕಾಂಟ್ರವರ್ಷಿಯಲ್ ಇನ್ ಇಂಡಿಯಾ? ಯಾಕೆ ಇದೊಂದು ಕಾಂಟ್ರವರ್ಸಿ ಆಗ್ತಾ ಇರುತ್ತೆ? ಲ್ಯಾಕ್ ಆಫ್ ಕ್ಲಿಯರ್ ಡೆಫಿನೇಷನ್. ನಿಮಗೆ ಗೊತ್ತಿರೋ ಹಾಗೆ ಕೋರ್ಟ್ಸ್ ಹ್ಯಾವ್ ಡಿಫರೆಂಟ್ ಇಂಟರ್ಪ್ರಿಟೇಷನ್ಸ್ ಆಫ್ ರೇರೆಸ್ಟ್ ಆಫ್ ರೇರ್ ಲೀಡಿಂಗ್ ಟು ಇನ್ಕನ್ಸಿಸ್ಟೆಂಟ್ ಡಿಸಿಷನ್ಸ್. ಏನು ರೇರೆಸ್ಟ್ ಆಫ್ ರೇರ್ ಕೇಸ್ ಅನ್ನೋದ್ರ ಬಗ್ಗೆ ಸರಿಯಾದ ಒಂದು ನಿಖರವಾದ ಒಂದು ವ್ಯಾಖ್ಯಾನ ಇಲ್ಲ. ಹಾಗಾಗಿ ಡಿಸಿಷನ್ಗಳಲ್ಲಿ ಆವಾಗ ಬದಲಾವಣೆ ಆಗ್ತಾ ಇರುತ್ತೆ, ಇನ್ಕನ್ಸಿಸ್ಟೆನ್ಸಿ ಇರುತ್ತೆ. ಜುಡಿಷಿಯಲ್ ಡಿಸ್ಕ್ರಿಷನ್, ಫೈನಲ್ ಪನಿಷ್ಮೆಂಟ್ ಡಿಪೆಂಡ್ಸ್ ಆನ್ ಇಂಡಿವಿಜುವಲ್ ಜಡ್ಜಸ್ ವಿಚ್ ಮೇ ಕಾಸ್ ಬಯಾಸ್. ಅಂತಂದ್ರೆ ಯಾರು ಆ ನಿರ್ಧಾರವನ್ನ ಪ್ರಕಟಿಸ್ತಾ ಇರ್ತಾರೋ, ಯಾರು ತೀರ್ಮಾನವನ್ನ ಕೈಗೊಳ್ತಾ ಇರ್ತಾರೋ ಆ ಜಡ್ಜ್ ನ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ಕೆಲವೊಂದ್ಸರಿ ಅದರಲ್ಲಿ ಬಯಾಸ್, ಪೂರ್ವಾಗ್ರಹಗಳು ಇರಬಹುದು, ಹೇಳಲಿಕ್ಕೆ ಆಗೋದಿಲ್ಲ. ಇನ್ನು ಹ್ಯೂಮನ್ ರೈಟ್ಸ್ ಕನ್ಸರ್ನ್ಸ್, ಸಮ್ ಬಿಲೀವ್ ದ ಡೆತ್ ಪೆನಾಲ್ಟಿ ವೈಲೇಟ್ಸ್ ಹ್ಯೂಮನ್ ರೈಟ್ಸ್ ಅಂಡ್ ಶುಡ್ ಬಿ ಅಬಾಲಿಶ್ಡ್. ಕೆಲವರು ಏನ್ ಹೇಳ್ತಾರೆ ಅಂತಂದ್ರೆ ಡೆತ್ ಪೆನಾಲ್ಟಿ ಅನ್ನೋದು ಮಾನವ ಹಕ್ಕುಗಳಿಗೆ ವಿರೋಧ ಆಗಿರುತ್ತೆ, ಹಾಗಾಗಿ
ಕಂಪ್ಲೀಟ್ ಆಗಿ ತೆಗೆದು ಹಾಕಬೇಕು. ಯಾರಿಗೂ ಮರಣ ದಂಡನೆಯನ್ನ ವಿಧಿಸುವ ಅಧಿಕಾರ ಯಾರಿಗೂ ಇರೋದಿಲ್ಲ. ಅಂದ್ರೆ ಮರಣ ದಂಡನೆ ಜೀವ ಅನ್ನೋದು ಯಾರು ಕೊಟ್ಟಿದ್ದಲ್ಲ, ಅದು ಪ್ರಾಕೃತಿಕವಾಗಿ ಬಂದಿತ್ತು. ಹಾಗೆ ಜೀವನ ವಾಪಸ್ ತೆಗೆದುಕೊಳ್ಳುವ ಅಧಿಕಾರ ಸಹ ಯಾರಿಗೂ ಇರೋದಿಲ್ಲ ಅಂತ ಕೆಲವರು ಹೇಳ್ತಾರೆ. ರಿಸ್ಕ್ ಆಫ್ ರಾಂಗ್ ಕನ್ವಿಕ್ಷನ್ಸ್ ಇನ್ನೊಂದು ಮುಖ್ಯವಾದ ಅಂಶ. ಮಿಸ್ಟೇಕ್ಸ್ ಇನ್ ದಿ ಜಸ್ಟಿಸ್ ಸಿಸ್ಟಮ್ ಕುಡ್ ಲೀಡ್ ಟು ಇನ್ನೋಸೆಂಟ್ ಪೀಪಲ್ ಬೀಯಿಂಗ್ ಎಕ್ಸಿಕ್ಯೂಟೆಡ್. ಒಂದು ವೇಳೆ ಡೆತ್ ಪೆನಾಲ್ಟಿನೇ ಕೊಟ್ಟಿದ್ರು ಅಂತ ಇಟ್ಕೊಂಡ್ರೆ, ಆ ವ್ಯಕ್ತಿ ನಿರಪರಾಧಿ ಆಗ್ಬಿಟ್ಟಿದ್ರೆ ಸುಮ್ನೆ ಆ ಅಮಾಯಕರ ಮೇಲೆ ಅದು ತುಂಬಾ ಬೇರೆ ಪರಿಣಾಮನ ಉಂಟು ಮಾಡುತ್ತೆ. ಅಮಾಯಕರಿಗೆ ಶಿಕ್ಷೆ ಆದಾಗ ಆಗುತ್ತಲ್ವಾ. ಹಾಗಾಗಿ ರಾಂಗ್ ಕನ್ವಿಷನ್ಗಳು ಆಗುವ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಅದನ್ನು ಸಹ ಪರಿಗಣಿಸಬೇಕಾಗಿರುತ್ತೆ. ಕೆಲವೊಂದು ಫಿಲ್ಮ್ಗಳೆಲ್ಲ ಡೈಲಾಗ್ ಇರುತ್ತಲ್ವಾ, ನೀವು ಕೇಳಿದಿರಬಹುದು. ಅಂದ್ರೆ ಅಪರಾಧಕ್ಕೆ ಶಿಕ್ಷೆ ಆಗದಿದ್ರು ಪರವಾಗಿಲ್ಲ, ನಿರಪರಾಧಕ್ಕೆ ಶಿಕ್ಷೆ ಆಗ್ಬಾರ್ದು ಅಂತ ಕೆಲವೊಂದು ಕಡೆ ಹೇಳ್ತಾ ಇರ್ತಾರೆ. ಕನ್ಕ್ಲೂಷನ್ ಹಾಗಾದ್ರೆ ಏನಿರುತ್ತೆ ಇಂಥ ಒಂದು ಆನ್ಸರ್ ಬರಿಬೇಕಾದ್ರೆ, ಇಂಡಿಯಾ ಸ್ಟಿಲ್ ಯೂಸಸ್ ಡೆತ್ ಪೆನಾಲ್ಟಿ ಓನ್ಲಿ ಇನ್ ವೆರಿ ಎಕ್ಸ್ಟ್ರೀಮ್ ಕೇಸಸ್ ಅಂಡರ್ ದಿ ರೇರೆಸ್ಟ್ ಆಫ್ ರೇರ್ ರೂಲ್. ಅಂದ್ರೆ ಬಹಳ ರೇರೆಸ್ಟ್ ಆಫ್ ರೇರ್ ಯಾವಾಗ ಯೂಸ್ ಮಾಡುತ್ತಾರೆ, ಬಹಳ ಗಂಭೀರವಾದ ಪ್ರಕರಣಗಳಲ್ಲಿ ಇದನ್ನ ಯೂಸ್ ಮಾಡ್ತಾರೆ. ಹವೆವರ್ ಲ್ಯಾಕ್ ಆಫ್ ಎ ಫಿಕ್ಸ್ಡ್ ಡೆಫಿನೇಷನ್ ಕಾಸ್ ಕನ್ಫ್ಯೂಷನ್. ಸರಿಯಾದ ವ್ಯಾಖ್ಯಾನ ಇಲ್ಲದೆ ಇರೋದ್ರಿಂದ ಬಹಳ ಸಾರಿ ಇದು ಗೊಂದಲಗಳಿಗೆ ಕಾರಣ ಆಗುತ್ತೆ. ಹ್ಯಾಸ್ ಸೀನ್ ಇನ್ ದಿ 2 ಡಿಫರೆಂಟ್ ಜಡ್ಜ್ಮೆಂಟ್ ಆನ್ ಜನವರಿ 2024. ಮುಖ್ಯವಾಗಿ ಈಗ ನಾವು ನೋಡಿದ್ವಲ್ವಾ ಬೇರೆ ಬೇರೆ ಪ್ರಕರಣಗಳು, ಈ ಪ್ರಕರಣಗಳನ್ನ ನೀವು ಉದಾಹರಣೆ ಕೊಡಬಹುದು. ಈ ಮೂಲಕ ಬಹಳ ಗೊಂದಲಗಳು ಉಂಟಾಗ್ತಾ ಇರುತ್ತೆ ಆಗಾಗ. ಸುಪ್ರೀಂ ಕೋರ್ಟ್ ಇಸ್ ವರ್ಕಿಂಗ್ ಆನ್ ಎ ಯೂನಿಫಾರ್ಮ್ ಪ್ರಾಸೆಸ್ ಟು ಮೇಕ್ ಡೆತ್ ಪೆನಾಲ್ಟಿ ಡಿಸಿಷನ್ಸ್ ಫೇರರ್ ಅಂಡ್ ಮೋರ್ ಕನ್ಸಿಸ್ಟೆಂಟ್. ಸುಪ್ರೀಂ ಕೋರ್ಟ್ ಇಂಥ ವಿಚಾರದಲ್ಲಿ ಇನ್ನಷ್ಟು ನ್ಯಾಯಯುತವಾಗಿ ಮತ್ತೆ ಕನ್ಸಿಸ್ಟೆಂಟ್ ಆದಂತಹ ಒಂದು ತೀರ್ಮಾನವನ್ನು ಕೊಡ್ಲಿಕ್ಕೆ ಬಹಳ ಬೇರೆ ಬೇರೆ ಕ್ರಮಗಳನ್ನು ಕೈಗೊಳ್ಳಿಕ್ಕೆ ಯೋಜಿಸ್ತಾ ಇದೆ. ಅದ್ರ ಬಗ್ಗೆ ಕಾರ್ಯಗಳನ್ನ ಮುಂದೆ ತೆಗೆದುಕೊಂಡು ಬರಬಹುದು. ಇವಿಷ್ಟು ಇದರಿಂದ ನಾವು ತಿಳ್ಕೋಬೇಕಾದಂತ ಅಂಶಗಳು. ಎಲ್ಲ ಆರ್ಟಿಕಲ್ ಅನ್ನ ಕವರ್ ಮಾಡಿದ್ದೇವೆ. ಇನ್ನು ನೆಕ್ಸ್ಟ್ ವೊಕ್ಯಾಬುಲರಿನ ನೋಡೋದಾದ್ರೆ, ದ ಡಿಟೆಕ್ಟಿವ್ ಸ್ಟೋರಿ ಇಂಟ್ರಿಗ್ಯೂಡ್ ಎವ್ರಿವನ್. ಇಂಟ್ರಿಗ್ಯೂಡ್ ಅಂತ ಬಂತು. ಇಂಟ್ರಿಗ್ಯೂಡ್ ಅಂತಂದ್ರೆ ಆಕರ್ಷಿಸೋದು, ಫ್ಯಾಸಿನೇಟ್, ಇಂಟ್ರೆಸ್ಟ್, ಕ್ಯಾಪ್ಟಿವೇಟ್. ಡಿಟೆಕ್ಟಿವ್ ನ ಸ್ಟೋರಿ ಎಲ್ಲರನ್ನ ಆಕರ್ಷಿಸ್ತಾ ಇತ್ತು. ಸ್ಪಾರ್ಕಿಂಗ್ ಕ್ಯೂರಿಯಾಸಿಟಿ ಅಂಡ್ ಡಿಸ್ಕಷನ್. ಅದರಿಂದ ಬೇರೆ ಬೇರೆ ಜನರು ಬಹಳ ಆಸಕ್ತಿಯಿಂದ ಕೇಳ್ತಾ ಇದ್ರು, ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ಲಿಕ್ಕೆ ಮುಂದಾಗ್ತಾ ಇದ್ರು. ಆಫ್ಟರ್ ಮಚ್ ಡಿಬೇಟ್ ದ ಟೀಮ್ ಫೈನಲಿ ರೀಚ್ಡ್ ಎ ಕನ್ಸೆನ್ಸಸ್ ಆನ್ ದ ಬೆಸ್ಟ್ ಸೊಲ್ಯೂಷನ್. ಬಹಳ ಚರ್ಚೆ ಆದ ನಂತರ ಎಲ್ಲರೂ ಸೇರಿ, ಕನ್ಸೆನ್ಸಸ್ ಅಂತಂದ್ರೆ ಮೊದಲು ಸಾರಿ ಬಂದಿತ್ತು ಅನ್ಸುತ್ತೆ, ಎಲ್ಲರೂ ಒಮ್ಮತದಿಂದ ಒಂದು ನಿರ್ಧಾರಕ್ಕೆ ಬಂದ್ರು, ಒಂದು ಬೆಸ್ಟ್ ಸೊಲ್ಯೂಷನ್ಗೆ ಬಂದ್ರು. ದ ಜರ್ನಿ ವಾಸ್ ಟಫ್ ಬಟ್ ದೆ ಮ್ಯಾನೇಜ್ ಟು ಎಂಡ್ಯೂರ್ ಆಲ್ ಹಾರ್ಡ್ಶಿಪ್ಸ್. ಜರ್ನಿ, ಆ ಒಂದು ಹಾದಿ ಅಷ್ಟು ಸುಲಭವಾಗಿರ್ಲಿಲ್ಲ. ಎಂಡ್ಯೂರ್ ಆಲ್ ಹಾರ್ಡ್ಶಿಪ್ಸ್, ಎಲ್ಲ ಬೇರೆ ಬೇರೆ ಕಷ್ಟಗಳನ್ನ ಸಹಿಸಿಕೊಂಡ್ರು. ಎಂಡ್ಯೂರ್ ಅಂತಂದ್ರೆ ಸಹಿಸಿಕೊಳ್ಳೋದು. ಹವೆವರ್ ಅನ್ ಅನ್ಎಕ್ಸ್ಪೆಕ್ಟೆಡ್ ಪ್ರಾಬ್ಲಮ್ ಥ್ರೆಟನ್ ಟು ಡಿರೇಲ್ ದರ್ ಪ್ರೋಗ್ರೆಸ್. ಅಂತಂದ್ರೆ ಅವ್ರು ಎಕ್ಸ್ಪೆಕ್ಟ್ ಮಾಡದೇ ಇರುವಂತಹ ಒಂದು ಆಗದೆ ಇರುವಂತಹ ಒಂದು ಪ್ರಾಬ್ಲಮ್ ಇಂದಾಗಿ ಪ್ರೋಗ್ರೆಸ್, ಆ ಒಂದು ಪ್ರಗತಿಯಲ್ಲಿ ಡಿರೇಲ್ ಆಯಿತು. ಡಿರೇಲ್ ಅಂತಂದ್ರೆ ಅಡಚಣೆ ಆಗ್ತಾ ಇತ್ತು, ಅಬ್ಸ್ಟ್ರಕ್ಟ್ ಆಗೋದು, ಹಿಂಡರ್ ಆಗೋದು. ಥ್ಯಾಂಕ್ಫುಲಿ ದೇ ಫೌಂಡ್ ಅ ಶಾರ್ಟ್ ರಿಸ್ಪೈಟ್ ಬಿಫೋರ್ ಕಂಟಿನ್ಯೂಯಿಂಗ್ ದರ್ ಮಿಷನ್. ಆದ್ರೆ ರಿಸ್ಪೈಟ್ ಅಂತಂದ್ರೆ ತಾತ್ಕಾಲಿಕವಾಗಿ ಒಂದು ವಿಶ್ರಾಂತಿ ಸಿಕ್ತು. ಯಾವುದರಿಂದ? ದೇ ಫೌಂಡ್ ಅ ಶಾರ್ಟ್ ರಿಸ್ಪೈಟ್, ಒಂದು ರಿಲೀಫ್ ಸಿಕ್ತು ಅವರಿಗೆ. ಆ ಮೂಲ ರಿಲೀಫ್ ನಿಂದಾಗಿ ಅವರು ತಮ್ಮ ಮಿಷನ್ ಅನ್ನು, ತಮ್ಮ ಯೋಜನೆಯನ್ನ ಮುಂದುವರಿಸಲಿಕ್ಕೆ ಸಾಧ್ಯ ಆಯಿತು. ಇವಿಷ್ಟು ನೀವು ತಿಳ್ಕೊಬೇಕಾಗಿರೋದು. ಇಂಟ್ರಿಗ್ಯೂ ಅಂತಂದ್ರೆ ಆಕರ್ಷಿಸೋದು, ಕನ್ಸೆನ್ಸ್ ಅಂತಂದ್ರೆ ಒಮ್ಮತಕ್ಕೆ ಬರೋದು, ಎಂಡ್ಯೂರ್ ಅಂತಂದ್ರೆ ಸಹಿಸಿಕೊಳ್ಳೋದು, ಡಿರೇಲ್ ಅಂತಂದ್ರೆ ಅಡಚಣೆ ಆಗೋದು, ರಿಸ್ಪೈಟ್ ಅಂತಂದ್ರೆ ತಾತ್ಕಾಲಿಕ ವಿಶ್ರಾಂತಿ, ಒಂದು ತಾತ್ಕಾಲಿಕವಾದ ಬ್ರೇಕ್ ಸಿಗೋದು, ರಿಲೀಫ್ ಸಿಗೋದು ಅಂತ ಹೇಳ್ತಾ ಇದ್ದಾರೆ. ಇನ್ನು ನಿನ್ನೆ ಕ್ವಶನ್ ಏನಿತ್ತು ನೆನಪಿದೆಯಲ್ವಾ? ದ ವರ್ಡ್ ಡೆನಿಸೋವ್ಯಾನ್ ಇಸ್ ಸಮ್ಟೈಮ್ಸ್ ಮೆನ್ಷನ್ ಇನ್ ದ ಮೀಡಿಯಾ. ಇದಕ್ಕೆ ಆನ್ಸರ್ an early human species. ಇವತ್ತಿನ ಕ್ವಶನ್, ಇನ್ ಮಿಡಿವಲ್ ಇಂಡಿಯಾ ಟರ್ಮ್ ಫಣಂ ರೆಫರ್ ಟು ಕ್ಲೋತಿಂಗ್, ಕಾಯಿನ್ಸ್, ಆರ್ನಮೆಂಟ್ಸ್, ವೆಪನ್ಸ್. ಯಾವುದು ಇದಕ್ಕೆ ಉತ್ತರ ಅಂತ ಕಮೆಂಟ್ ಮಾಡಿ. ಮೇನ್ಸ್ ಕ್ವಶನ್ ನೋಡೋದಾದ್ರೆ, ಡಿಕ್ಲೈನ್ ಇನ್ ಸ್ಕೂಲ್ ಎನ್ರೋಲ್ಮೆಂಟ್ ಇನ್ ಇಂಡಿಯಾ ಸಿಗ್ನಲ್ಸ್ ದಿ ಅರ್ಲಿ ಎಂಡ್ ಆಫ್ ಇಟ್ಸ್ ಡೆಮೋಗ್ರಾಫಿಕ್ ಡಿವಿಡೆಂಡ್. ನೋಡಿದ್ವಲ್ಲ ಸ್ಟಾರ್ಟಿಂಗ್ ಅಲ್ಲಿ, ಸ್ಕೂಲ್ ಎನ್ರೋಲ್ಮೆಂಟ್ ಅಲ್ಲಿ ಕಡಿಮೆ ಆಗ್ತಾ ಇದೆ. ಇದೇನ್ ತೋರಿಸ್ತಾ ಇದೆ? ಡೆಮೋಗ್ರಾಫಿಕ್ ಡಿವಿಡೆಂಡ್, ಜನಸಂಖ್ಯೆಯ ಲಾಭಾಂಶ ಕುಸಿತಾಗ್ತಾ ಇದೆ. ಕ್ರಿಟಿಕಲಿ ಅನಲೈಸ್ ದಿ ಇಂಪ್ಲಿಕೇಶನ್ ಆಫ್ ದಿಸ್ ಟ್ರೆಂಡ್ ಆನ್ ಎಕನಾಮಿಕ್ ಗ್ರೋತ್. ಇದು ಆರ್ಥಿಕ ಬೆಳವಣಿಗೆಯ ಮೇಲೆ ಯಾವ ಪರಿಣಾಮವನ್ನು ಉಂಟು ಮಾಡಬಹುದು ಅನ್ನೋದನ್ನ ಅನಲೈಸ್ ಮಾಡಿ. ವರ್ಕ್ ಫೋರ್ಸ್ ಅವೈಲೇಬಿಲಿಟಿ ಅಂತಂದ್ರೆ ಕೆಲಸಗಾರರ ಸಂಖ್ಯೆ, ಅವರ ಒಂದು ಅವೈಲೇಬಿಲಿಟಿ ಯಾವ ರೀತಿ ಎಫೆಕ್ಟ್ ಆಗುತ್ತೆ. ಅಂಡ್ ಸೋಷಿಯಲ್ ಡೆವಲಪ್ಮೆಂಟ್, ಸಾಮಾಜಿಕ ಬೆಳವಣಿಗೆಗೆ ಇದು ಯಾವ ಪರಿಣಾಮವನ್ನು ಉಂಟು ಮಾಡುತ್ತೆ. ಆಲ್ಸೋ ಸಜೆಸ್ಟ್ ಪಾಲಿಸಿ ಮೆಜರ್ಸ್ ಟು ಅಡ್ರೆಸ್ ದಿ ಚಾಲೆಂಜಸ್ ಅರೈಸಿಂಗ್ ಫ್ರಮ್ ದಿಸ್ ಡೆಮೋಗ್ರಾಫಿಕ್ ಶಿಫ್ಟ್. ಅದೇ ರೀತಿ ಯಾವ ಒಂದು ಪರಿಹಾರ ಕ್ರಮಗಳನ್ನ, ಪಾಲಿಸಿ ಮೆಜರ್ಗಳನ್ನ ನಾವು ಕೈಗೊಳ್ಳಬಹುದು ಈ ಒಂದು ಸಮಸ್ಯೆನ ನಿವಾರಿಸಲಿಕ್ಕೆ ಅನ್ನೋದನ್ನ ಸಹ ಆನ್ಸರ್ ರೈಟಿಂಗ್ ಮೂಲಕ ಪ್ರಾಕ್ಟೀಸ್ ಮಾಡಿ. ಥಿಂಕ್ ಕ್ವಶನ್ ನೋಡೋದಾದ್ರೆ, ಇಷ್ಟೊತ್ತು ಕೇಳಿದ್ರಲ್ವಾ, ರೇರೆಸ್ಟ್ ಆಫ್ ರೇರ್ ಡಾಕ್ಟ್ರಿನ್ ಇಸ್ ಮೆಂಟ್ ಟು ಎನ್ಶೋರ್ ಫೇರ್ನೆಸ್ ಅಂಡ್ ಅವಾಯ್ಡಿಂಗ್ ದ ಡೆತ್ ಪೆನಾಲ್ಟಿ, ಬಟ್ ಡಿಫರೆಂಟ್ ಕೋರ್ಟ್ಸ್ ಇಂಟರ್ಪ್ರೆಟ್ ಇಟ್ ಡಿಫರೆಂಟ್ಲಿ. ಇದೆ ಯಾವ್ದಕ್ಕಿರೋದು? ಇದು ಡೆತ್ ಪೆನಾಲ್ಟಿಯನ್ನು ಕೊಡೋದ್ರ ಬಗ್ಗೆ ಅಲ್ಲಿ ನ್ಯಾಯಯುತವಾಗಿ ಒಂದು
ತೀರ್ಮಾನ ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಈ ರೇರ್ ಡಾಕ್ಟ್ರಿನ್ ಇದೆ. ಆದ್ರೆ ಇದರಿಂದ ಏನಾಗ್ತಾ ಇದೆ, ಬೇರೆ ಬೇರೆ ಕೋರ್ಟ್ಗಳು ಇದನ್ನ ಬೇರೆ ಬೇರೆ ರೀತಿ ಅದರ ಬಗ್ಗೆ ದೃಷ್ಟಿಕೋನವನ್ನ ಹೊಂದ್ಕೊಂಡಿದೆ. ಬೇರೆ ಬೇರೆ ಕೋರ್ಟ್ಗಳು ಇದನ್ನ ಬೇರೆ ಬೇರೆ ರೀತಿ ಡಿಫೈನ್ ಮಾಡ್ತಾರೆ. ಡೂ ಯು ಥಿಂಕ್ ದಿಸ್ ಲೀಡ್ಸ್ ಟು ಇನ್ಕನ್ಸಿಸ್ಟೆನ್ಸಿ ಇನ್ ಜಸ್ಟಿಸ್? ನಿಮ್ಗೆ ಅನ್ಸುತ್ತಾ ಇದರಿಂದ ಜಸ್ಟಿಸ್ ನ್ಯಾಯವನ್ನ ದೊರಕಿಸಿಕೊಡೋದ್ರಲ್ಲಿ ಇನ್ಕನ್ಸಿಸ್ಟೆನ್ಸಿ ಆಗ್ತಾ ಇದೆ, ಅಂತಂದ್ರೆ ಸರಿಯಾದ ರೀತಿಯಲ್ಲಿ ನ್ಯಾಯ ದೊರೀತಾ ಇಲ್ಲ. ಹೌ ಕ್ಯಾನ್ ಇಂಡಿಯಾ ಮೇಕ್ ಕ್ಯಾಪಿಟಲ್ ಪನಿಷ್ಮೆಂಟ್ ಮೋರ್ ಯೂನಿಫಾರ್ಮ್ ಅಂಡ್ ಫೇರ್? ಕ್ಯಾಪಿಟಲ್ ಪನಿಷ್ಮೆಂಟ್ ಅಂತಂದ್ರೆ ಏನು ಅಂದ್ರೆ ಒಬ್ಬರನ್ನ ಮರಣ ದಂಡನೆಗೆ ಒಳಪಡಿಸುವುದು, ಅಂತಂದ್ರೆ ಕಿಲ್ ಮಾಡೋದು, ಅಂದ್ರೆ ಅವರನ್ನ ಕೊಲ್ಲೋದು, ಅಥವಾ ನಾವು ಅದನ್ನ ಸಾಮಾನ್ಯ ಭಾಷೆಯಲ್ಲಿ ಮರಣ ದಂಡನೆ ಅಂತ ಹೇಳ್ತೀವಲ್ವಾ. ಈ ಮರಣ ದಂಡನೆಗೆ ಸಂಬಂಧಿಸಿದ ಹಾಗೆ ನಾವು ಹೇಗೆ ಎಲ್ಲಾ ಕಡೆ ಒಂದೇ ರೀತಿ ಯೂನಿಫಾರ್ಮ್ ಮತ್ತೆ ನ್ಯಾಯಯುತವಾದಂತಹ ಕಾನೂನುಗಳನ್ನ ತೆಗೆದುಕೊಂಡು ಬರಬಹುದು ಅನ್ನೋದ್ರ ಬಗ್ಗೆ ಕ್ವಶನ್ ಇದೆ. ನಿಮ್ಮ ಅಭಿಪ್ರಾಯವನ್ನ ನೀವು ಹೇಗೆ ಅಂತ ಥಿಂಕ್ ಮಾಡಿ, ಇದರ ಬಗ್ಗೆ ಹೆಚ್ಚು ವಿಚಾರ ಮಾಡಿ. ಅಂತಂದ್ರೆ ಮುಖ್ಯವಾಗಿ ಈಗಿನ ಇಂಟರ್ವ್ಯೂಗಳಲ್ಲಿ ಹೆಚ್ಚು ಬೇರೆ ಬೇರೆ ಟ್ರಾನ್ಸ್ಕ್ರಿಪ್ಟ್ಗಳನ್ನು ನೋಡಿದಾಗ ಪ್ರಚಲಿತ ಘಟನೆಗಳ ಬಗ್ಗೆ ಹೆಚ್ಚು ಕೇಳ್ತಾರೆ. ಅಂತಂದ್ರೆ ಇಷ್ಟು ದಿನ ನಾವೇನ್ ಮಾಡ್ತಾ ಇದ್ವಿ, ಇಂಡಿವಿಜುವಲ್ ಕ್ವಶನ್ಗಳನ್ನು ನೋಡ್ತಾ ಇದ್ವಿ ಅಲ್ವಾ. ಈಗ ನಿಮ್ಗೆ ಯಾವ್ದೊಂದು ಬುಕ್ ಇಷ್ಟ ಆಗಿರಬಹುದು, ನಿಮ್ಗೆ ಯಾವ್ದೋ ಫಿಲ್ಮ್ ಇಷ್ಟ ಆಗಿರಬಹುದು, ಅದರ ಬಗ್ಗೆ ಕ್ವಶನ್ಗಳು ಬರುತ್ತೆ. ಆದ್ರೆ ಸಾಮಾಜಿಕವಾಗಿ ಆಗ್ತಾ ಇರುವಂತಹ ಘಟನೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಗಿದೆ ಅಂತ ಹೆಚ್ಚು ಕ್ವಶನ್ ಅನ್ನ ಕೇಳ್ತಾ ಇರ್ತಾರೆ. ಇಂಥ ಕ್ವಶನ್ಗಳ ಬಗ್ಗೆ ಆದಾಗ ಥಿಂಕ್ ಮಾಡಿ. ಇವಿಷ್ಟು ಇವತ್ತಿನ ಮುಖ್ಯ ವಿಚಾರಗಳು. ಇಷ್ಟು ಹೊತ್ತಿನ ತನಕ ಕೇಳಿದ ಎಲ್ಲರಿಗೂ ಧನ್ಯವಾದಗಳು. ಇದು ಪಾಂಚಜನ್ಯ IAS.